ಸ್ನೇಹಿತರೆ ನೋಡಿ, ಅದೇ ನಾವಿದ್ದು ರೂಮು. ಕಾರ್ಗಳೆಲ್ಲ ಒಂದು ರೌಂಡ್ ಕ್ಲೀನ್ ಮಾಡಿ ಈಗ ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೀವಿ. ಅಷ್ಟೇ ನೋಡಿ, ಎಷ್ಟು ರೂಮ್ಗಳಿದೆ ಅಂದರೆ ಸುಮಾರು ರೂಮ್ಗಳಿದೆ. ಸಕ್ಕತ್ತಾಗಿತ್ತು ರಾತ್ರಿ ಡಿನ್ನರ್ ಕೂಡ. ಈಗ ಎಲ್ಲ ಬ್ರೇಕ್ಫಾಸ್ಟ್ ರೆಡಿ ಆಗ್ತಾ ಇದ್ದೀವಿ. ಇಲ್ಲಿ ನೋಡಿ, ನಮ್ಮ ಬಾಸ್ ರೆಡಿಯಾಗಿ ತಿಂಡಿ ತಿಂತಾ ಇದ್ದಾರೆ. ಸೊ ಬ್ರೇಕ್ಫಾಸ್ಟ್ಗೆ ಪೂರಿ ಇದೆ, ಚೋಲೆ, ಸೂಪರ್ ಪೂರಿ ಚೋಲ ಏನೇ ನೋಡೋಣ. ಮತ್ತು ನೋಡಿ ಸಗದಾಗಿರುತ್ತೆ ಈ ಥರ ಕೂತ್ಕೊಂಡು ಆರಾಮಾಗಿ. ಹಾಯ್, ಗುಡ್ ಮಾರ್ನಿಂಗ್. Good morning. ವೇರ್ ಆರ್ ಯು ಆಲ್ ಫ್ರಮ್? From Canada. She's from France. Wow. France and Switzerland. Awesome. Nice to see you all here. Yeah. Hope you are enjoying and having a great time. ಗಾಡಿ ಸ್ಟಾರ್ಟ್ ಆಗುವ ಗುಡ್ರು ಅಂತ ಇತ್ತು. ಡೀಸೆಲ್ ಇಂಜಿನ್ ಬೇರೆ. ಆ್ಯಕ್ಚುಲಿ ಕಾರ್ ಮೇಲೆ ಫುಲ್ ಐಸ್ ಕೂತಿತ್ತು ಬೆಳಗ್ಗೆ. ಅಂದರೆ ಅಷ್ಟು ಚಳಿಗಿರುತ್ತೆ, ಇಮ್ಯಾಜಿನ್ ಮಾಡಿ. ನೀರು ಬಿದ್ದು ಬನ್ನಿ, ಅದೆಲ್ಲ ಐಸ್ ಆಗೋಗಿದೆ ಫುಲ್ಲು. ಸ್ನೋ ಅಲ್ಲ, ಬಟ್ ಕ್ರೇಜಿ. ಸೊ ವಿ ಆರ್ ಆಲ್ ಸೆಟ್ ಟು ಗೋ. ಭಯ್ಯಾ, शुक्रिया. थैंक यू भाई, बहुत अच्छा था. थैंक यू भाई. थैंक यू. मिलते हैं फिर मिलते हैं. ಸಿಕ್ಕಲ್ ಲಿಕ್ಕಿ ಬೈಕ್ ತಗೊಂಬರ್ಬೇಕಂತ ಯಾರ್ಯ ನೀನು ದೊಡ್ಡವನಾದ್ಮೇಲೆ. ಟಾಟಾ ಮಾಡು. ಬಾಯ್. ಓ ಏನ್ನ ಯಾವುದು ಕೋಡು? ಅದು ತಿವಿಯುತ್ತಾ? ಅದೇ ಅದು ಯಾಕಲ್ಲಮ್ಮ, ಅದು ಹಸು ಅಷ್ಟೇ. ಅದು ಇಲ್ಲಿ ORS ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನೀರಿಗೆ. ಸೊ ಸ್ವಲ್ಪ ಎನರ್ಜಿ ಇರಬೇಕು, ಅದಕ್ಕೆ ತಗೊಳ್ಳೋದು. ಯಪ್ಪ, ಓಕೆ ಅಮ್ಮ, ಆಯಿತು, ಡಿಸ್ಟರ್ಬ್ ಮಾಡಲ್ಲ, ಓಡಿಸಿ ನೀವು. ಓಮ್ಲಿಂಗ್ಲಾಗೆ ಫೋತಿಲೆ ಪಾಸ್ಗೆ ಹತ್ತುತ್ತಾ ಇದ್ದೀವಿ. ಸ್ಟಾರ್ ರಾಕ್ಸ್ ಅಂತ. ಸೊ ಇವಾಗ ನೋಡಿ, ಫಸ್ಟ್ ಗೇರಲ್ಲಿ ಎಳೀತಾನೆ ಇಲ್ಲ, ಫುಲ್ಲು ಡೆಡ್ ಸ್ಲೋಗ್ 0 ಹೋಗಿ ನಿಂತಿತ್ತು ಗಾಡಿ. ಮ್ಯಾನ್ಯಲ್ ಗೇರ್ ಬಾಕ್ಸ್ಗೆ ಹಾಕಿದ್ರು ಮ್ಯಾನ್ಯಲ್ ಡ್ರೈವ್ಗೆ ಎಳೀತಾ ಇಲ್ಲ, ಅಷ್ಟು ಸ್ಟೀಪ್ ಇದೆ ಇದು ಕೋತಿಲಾ ಪಾಸಲ್ಲಿ. ಅಂದರೆ ನಾವು ಓಮ್ಲಿಂಗ್ ಹೋಗೋಕ್ಕೆ ನೀವು ಹೆದರಿಕೆನೇ ಆಗುತ್ತೆ ಲಿಟ್ರಲ್, ಬಿಕಾಸ್ ರೋಡ್ ಇಷ್ಟು ಸ್ಟೀಪ್ ಇದೆ, ಗಾಡಿ ಎಳಿಯೋಕ್ಕೆ ಆಗ್ತಾ ಇಲ್ಲ. ನಿಮಗೆ ಫುಲ್ ಏರ್ಪಿನ್ ಬೆಂಡ್ ಇರುತ್ತಲ್ಲ, ಅಲ್ಲಿ ನೀವು ಫುಲ್ಲು ಸ್ಲೋ ಮಾಡಬೇಕಾಗತ್ತೆ. ಒಂದ್ಸರಿ ತೊಗೊಳ್ತಾನೆ ಇಲ್ಲ. ನಮ್ದಂತಲ್ಲ, ಈವನ್ XUV 700 ಅವ್ರಿಗೂ ಹಂಗೆ ಆಗ್ತದೆ ನೋಡಿ. ಫುಲ್ಲು ಡೆಡ್ ಸ್ಲೋ ಆಗ್ತಾ ಇದೆ. ಫಸ್ಟ್ ಗೇರ್ಗೆ ಹಾಕಿದ್ರು ಏನೂ ಇಲ್ಲ. ಗೇರ್ ನೋಡಿ, ಇವಾಗ ಸೆಕೆಂಡ್ ಬಂದಿದೆ, ಫಸ್ಟಿಗೆ ಹಾಕ್ತಾ ಇದ್ದೀನಿ, ಕಷ್ಟಪಟ್ಟು ಎಳಿತಿದ್ದೀನಿ, ಗಾಡಿ ಎಳೀತಾನೆ ಇಲ್ಲ. ಸೊ ಸ್ನೇಹಿತರೆ, ಓಮ್ಲಿಂಗ್ಲ ಎಂಟ್ರಿ ಆಗ್ತಾ ಇದ್ದೀವಿ. ನೋಡ್ಗುರು ಎಂಥ ವ್ಯೂ ಇದೆ, ಕ್ರೇಜಿ. ಎಲ್ಲ ಮುಂದೆ ನೋಡುತ್ತೀತಿ. ಆ್ಯಕ್ಚುಲಿ ನಮ್ಗೆ ಆಗ್ತಾ ಇಲ್ಲ, ಮೇಲ್ ಬರಬೇಕು ಅಂತ ಫುಲ್ ಎನರ್ಜೆಟಿಕ್ ಆಗಿ ಬಂದೆ, ಬಟ್ ಆಗ್ತಿಲ್ಲ. ಬಟ್ ಸ್ಟಿಲ್ ಐ ವಿಲ್ ಮೇಕ್ ಇಟ್ ನಿಜವಾಗ್ಲೂ. ಅಲ್ಲೊಂದ್ ಕಡೆ ಬರ್ತಿದ್ರು, ಏನದು, ಸ್ಟ್ರಾಂಗರ್ ದ ಹೈಯರ್ ದ ಹಿಲ್ ಸ್ಟ್ರಾಂಗರ್ ದ ವಿಲ್ ಅಂತ. ಸೊ ನೋಡೇ ಬರೋಣ. ಹೈಟ್ ನಂಗೆ ಆಕ್ಚುಲಿ ಹಿಂಸೆ ಆಗ್ತಿದೆ ತುಂಬಾ, ತಲೆ ಹೆಡ್ಡೇಕ್, ಉಸಿರು ತಗೊಳಕ್ ಆಗ್ತಾ ಇಲ್ಲ. ಆದ್ರೆ ಇಷ್ಟು ಕಡೆನೂ ನಾವು ಸೈಕ್ ಆಗ್ತಿದ್ವಿ. ನಮ್ಮ ಪಾಪ ಎಲ್ಲಾ ಕಡೆ ಆರಾಮಾಗಿದ್ದಾನೆ, ನಿಜ ಹೇಳ್ಬೇಕಂದ್ರೆ ಎಲ್ಲಾ ಕಡೆ ಆರಾಮಾಗಿದ್ದಾನೆ. ನಾನು ನೋಡು ವೀವ್ ತೋರಿಸುತ್ತೀತಿ. ವಾವ್, ಅಲ್ಟಿಮೇಟ್. ಸ್ನೇಹಿತರೆ, ಓಮ್ಲಿಂಗ್ಲಾ ಪಾಸಿಗೆ ಬಂದು ಬ್ಯೂಟಿಫುಲ್ ವೇವ್ನ ನೋಡ್ತಾ ಸ್ವಲ್ಪ ಹೊತ್ತು ಟೈಮ್ ಕಳೆಯೋಣ ಅಂತ ಅಂದ್ಕೊಂಡ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಹೆಂಡತಿ ಹಾಗೂ ನನ್ನ ತಂಗಿಗೆ ತುಂಬಾ ಒದ್ದಾಟ ಶುರುವಾಯಿತು ಒಂದ್ಸಲ ನಾವು ಈ ಹೈ ಆಲ್ಟಿಟ್ಯೂಡ್ಗೆ ಬಂದ ತಕ್ಷಣ. ಆದರೂ ನಮ್ಮ ಪಾಪು ಮಾತ್ರ ತುಂಬಾ ಆರಾಮಾಗಿ ಆಟ ಆಡ್ಕೊಂಡಿತ್ತು. ಸೊ ಇವ್ರಿಗೆ ಆಗ್ತಾಯಿಲ್ಲ ಅನ್ನೋ ಕಾರಣಕ್ಕೆ ನಾವು ಒಂದು 10 ನಿಮಿಷ ಇಲ್ಲಿದ್ದು ಒಂದು ಮ್ಯಾಗ್ನೆಟ್ ಎತ್ಕೊಂಡು ವಾಪಸ್ಸು ಅಲ್ಲಿಂದ ಕೆಳಗಡೆ ನಾವು ಹೊರಟ್ವಿ. ಹಾಗೆ ದಾರಿಯಲ್ಲಿ ಒಂದಷ್ಟು ಮೌಂಟೇನ್ ಗೋಟ್ಸು, ಹಾರ್ಸಸ್ ಎಲ್ಲ ನೋಡಿಕೊಂಡು ಮುಂದೆ ಒಂದು ರೆಸ್ಟೋರೆಂಟ್ ಸಿಗುತ್ತೆ, ಅಲ್ಲಿ ಒಂದು ಬ್ರೇಕ್ ಹಾಕಿ ನಮ್ಮ ಹೊಟ್ಟೆನ ಒಂದು ಸ್ವಲ್ಪ ತುಂಬಿಸ್ಕೊಳ್ತೀವಿ. ಜೊತೆಗೆ ನಮ್ಮ ಗಾಡಿಗಳಿಗೂ ಸ್ವಲ್ಪ ಫ್ಯೂಯಲ್ ಬೇಕಾಗಿತ್ತು. ಹಾಗೆ ನಮ್ಮ ಕಾರಿಗೆ ಒಂಚೂರು ಡೀಸಲ್ಲು, XUVಗೆ ಪೆಟ್ರೋಲ್ನ ಹಾಕಿ ನಾವು ಅಲ್ಲಿಂದ ಮಿಗ್ಲಾ ಹೋಗೋಣ ಅಂತ ಯೋಚನೆ ಮಾಡ್ತೀವಿ. ಬಟ್ ನಮಗಿದ್ದ ಟೈಮಲ್ಲಿ ಕವರ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯಿತು. ಹಾಗಾಗಿ ಇಲ್ಲಿಂದ ಬೇಡ ಅಂತೇಳಿ ನಾವು ರಿಟರ್ನ್ ಮಾಡೋಣ ಅಂತ ನಮ್ಮ ಪ್ರಯಾಣವನ್ನು ಮುಂದುವರಿಸ್ತೀವಿ.
ಸ್ನೇಹಿತರೆ, ಈ ರೂಟಲ್ಲಿ ನಾನು ಮುಂಚೆ ಬೈಕಲ್ಲಿ ಬಂದಿದ್ದರಿಂದ ನನಗೆ ಒಳ್ಳೆ ಐಡಿಯಾ ಇತ್ತು. ಹಾಗಾಗಿ ನಾವು ಇವಾಗ ನುರ್ಬುಲಾ ಟಾಪ್ ಅಂತ ನಮಗೆ ಒಂದು ಜಾಗ ಸಿಗುತ್ತೆ. ಅಲ್ಲಿಂದ ಮುಂದೆ ಹೋದರೆ ನಮಗೆ ಆಫ್ ರೋಡಿಂದ ನಾವು ವಾಪಸ್ಸು ಹಾನ್ಲೆ ಕಡೆ ಹೋಗ್ಬೋದು. ಯಾರೇ ಈ ಕಡೆ ಪ್ರಯಾಣ ಮಾಡಿದ್ರು ನಿಮಗೆ ಹಾನ್ಲೆಯಿಂದ ರೋಡ್ ಥ್ರೂನು ನೀವು ಉಮ್ಲಿಂಗ್ಲಾ ಹೋಗ್ಬೋದು. ಮಧ್ಯದಲ್ಲಿ ಇಲ್ಲ ಒಂದು ಸ್ವಲ್ಪ ಆಫ್ ರೋಡ್ ಮಾಡಿ ಕೂಡ ನೀವು ಉಮ್ಲಿಂಗ್ಲಾ ಹೋಗ್ಬೋದು. ಕಂಪ್ಲೀಟ್ ನೀವು ಒಳ್ಳೆ ರೋಡ್ ಇರೋ ಕಡೆಯಿಂದ ಹೋಗ್ತೀರಾ ಅಂದರೆ ನಿಮಗೆ ಸುಮಾರು 90 ಕಿಲೋಮೀಟ್ರ್ ಪ್ರಯಾಣ ಮಾಡಬೇಕು. ಇಲ್ಲ ನೀವು ಒಂದು ಸ್ವಲ್ಪ ಆಫ್ ರೋಡ್ ಮಾಡಿ ಈ ನುರ್ಬುಲಾ ಟಾಪಿಂದ ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ ಸುಮಾರು 40 ಕಿಲೋಮೀಟ್ರಲ್ಲಿ ಈ ಡಿಸ್ಟೆನ್ಸ್ ಮುಗ್ದೋಗುತ್ತೆ. ಸೊ ನಾವು ಹೋಗ್ತಾ ರೋಡಲ್ಲಿ ಹೋಗಿದ್ದರಿಂದ ಫೋತಿಲಾ ಪಾಸಿಂದ ವಾಪಸ್ ಇಳಿತಾ ನುರ್ಬುಲಾ ಟಾಪ್ ಬಂದು ಈ ಆಫ್ ರೋಡ್ ತೊಗೊಳ್ಳೋಣ ಅಂತ ಒಂದು ಈ ಸೀನಿಕ್ ರೂಟನ್ನು ಚೂಸ್ ಮಾಡ್ತೀವಿ. ಈ ರೋಡಲ್ಲಿ ಹೋಗುವಾಗ ಯಾವುದೇ ಆಫ್ ರೋಡ್ ಎಂಥೂಸಿಯಾಸ್ಟ್ಗೆ ಮನ ಒಲಿಯುವಂಥ ಒಂದು ಒಳ್ಳೆ ಸೀನಿಕ್ ರೂಟ್ ಸಿಗುತ್ತೆ. ಜೊತೆಗೆ ನಿಮಗೆ ಬೇಕಾಗಿರೋ ಹಾಗೆ ಮಸ್ತ್ ಮೋಜು ಮಾಡ್ತಾ ಗಾಡಿಗಳನ್ನು ಓಡಿಸ್ಬೋದು. ಅದೇ ಥರ ನಾವು ಎಂಜಾಯ್ ಮಾಡಿಕೊಂಡು ಎಲ್ಲ ಥರ ಫೀಲ್ಗಳು ತೊಗೊಂಡು ಗಾಡಿನ ಓಡಿಸುವಾಗ ಸಿಕ್ಕಿದ ಮಜಾನೇ ಬೇರೆ ಥರ ಆಯಿತು. ಇಲ್ಲಿ ಬಂದು ನಿಮಗೆ ಆಫ್ ರೋಡ್ ಮಾಡಬೇಕಿದ್ರೆ ಯಾವುದೋ ಬೇರೆ ಗ್ರಹಕ್ಕೆ ಹೋಗಿ ಒಳ್ಳೆ ಏಲಿಯನ್ ಥರ ಒಳ್ಳೆ ಡೆಸರ್ಟಲ್ಲಿ ಓಡಿಸ್ತೀರಿ ಅನ್ನೋ ಥರ ಫೀಲಿಂಗ್ ಸಿಗುತ್ತೆ. ಇದು ಮಾತ್ರ ತುಂಬಾ ಸಖತ್ತಾಗಿರುತ್ತೆ. ನಾನೇನು ಹೇಳ್ತೀನಿ ಅಂದರೆ ಹಾನ್ಲೆಗೆ ಅಂತಲೇ ಬಂದರೆ ಆರಾಮಾಗಿ ಒಂದಿನ ಉಳಿದು ಇಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಹೋಗೋ ಥರ ಬನ್ನಿ. ಆವಾಗ ನಿಮಗೆ ಎಕ್ಸ್ಪೀರಿಯೆನ್ಸು ತುಂಬಾ ಅದ್ಭುತವಾಗಿರುತ್ತೆ. ಮುಂದೆ ನೋಡು, ಯಪ್ಪ ಎಷ್ಟು ದೊಡ್ಡದಿದೆಯಲ್ಲ ಇದು. ಡನ್ ಫಾರ್ ದ ಡೇ. ನಾಯೊಮಾ ಹೋಗ್ತಾ ಇದ್ದೀವಿ ಇವಾಗ. ಫೈನಲಿ ವಿ ಆರ್ ಆನ್ ದ ಹೈವೇ. ಒಳ್ಳೆ ಸನ್ಸೆಟ್ ಆಗ್ತಾಯಿದೆ. ಬ್ಯೂಟಿಫುಲ್ ಸ್ಕೈಸ್. ಇವತ್ತಿಗೆ ನಮ್ಮ ಟ್ರಿಪ್ಪು ಒಂಥರ ಮುಗ್ದಿದ್ದ ಲೆಕ್ಕ ಅಂತಲೇ ಅನ್ಬೋದು. ಅಂದರೆ ಇಲ್ಲಿಂದ ನಾವು ನೆಕ್ಸ್ಟು ಜಾನ್ಸ್ಕರ್ ಒಂದು ಮಾಡೋದಿದೆ. ನಾಯೊಮಾ ಹೋಗಿ ಉಳ್ಕೊತೀವಿ. ಏನೋ ಸಖತ್ ಬೇಜಾರಾಗ್ತಾಯಿದೆ. ಇವತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಆದರೂ ಈ ಹಿಮಾಲಯಸಿಂದ ದೂರ ಹೋಗುವಾಗ ಸಖತ್ ಫೀಲ್ ಆಗುತ್ತೆ, ಬೇಜಾರಾಗುತ್ತೆ. ಹ್ಞೂ, ಬಾಯ್ ಮಾಡಮ್ಮ. ಫುಲ್ಲು ಕತ್ಲಲ್ಲಿ ಕೋಟ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಬೆಳಗ್ಗೆ 5 ಗಂಟೆ ಚಳಿ ನಾಯೊಮಾದಲ್ಲಿ. ಸೊ ಸ್ನೇಹಿತರೆ, ಎಲ್ಲದೂ ಫುಲ್ಲು ಫೇರಿ ಟೇಲೇ ಇರೋದಿಲ್ಲ ಲೈಫಲ್ಲಿ, ಇಲ್ಲ ಯಾವುದೇ ವಿಚಾರದಲ್ಲಿ. ಸೊ ನಾವು ಇವಾಗ ಹೊರಟಿದ್ದೀವಿ. ಬೆಳಗ್ಗೆ 5 ಗಂಟೆ 7 ನಿಮಿಷ ನಾಯೊಮಾಯಿಂದ ಲೇಯಲ್ಲಿ ಕರ್ಫ್ಯೂಯಿಂದಾಗಿ ತುಂಬ ಪ್ರಾಬ್ಲಮ್ಸ್ಗಳಾಗಿದೆ. ಆ್ಯಕ್ಚುಲಿ ಒಂದು ಕಾರ್ ಸರ್ವಿಸ್ ಕೊಡಬೇಕಿತ್ತು, ಕೊಡೋಕ್ಕಾಗಿಲ್ಲ. ಇಲ್ಲಿ ಆ್ಯಕ್ಚುಲಿ ಇವಾಗ ನೋಡಿ ಫ್ಯೂಯಲ್ಲು ತುಂಬ ಕಮ್ಮಿ ಇದೆ. ಅರ್ಧ ಟ್ಯಾಂಕ್ ಇದೆ. ಅರ್ಧ ಟ್ಯಾಂಕ್ಗಿಂತ ಒಂಚೂರು ಕಮ್ಮಿ ಇದೆ. ರೇಂಜ್ 305 ತೋರಿಸ್ತಿದೆ, ಬಟ್ ಅಷ್ಟು ರೇಂಜ್ ಬರೋದಿಲ್ಲ. ಸೊ ಉಪ್ಸಿ ತನಕ ಫ್ಯೂಯಲ್ ಸ್ಟೇಷನ್ ಸಿಗೋಲ್ಲ. ಇಲ್ಲಿ ನಾಯೊಮಾಲಿ ಫ್ಯೂಯಲ್ಲು ಸಿಗೋದೇ ಬೆಳಗ್ಗೆ 8 ಗಂಟೆಯಿಂದ. ಸೊ ನಾವು ಅಷ್ಟೋ ತನಕ ಇದ್ದರೆ ನಾವು ಅಂದ್ಕೊಂಡಿರೋ ಟೈಮಲ್ಲಿ ಎಲ್ಲ ಕಡೆ ರೀಚ್ ಆಗೋಕ್ಕಾಗಲ್ಲ. ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಕಾರ್ ಸರ್ವಿಸಿಗೆ ಇವತ್ತು ಥರ ಕೇಳಿದ್ದಾರೆ ಲೇಯಲ್ಲಿ ಮಹೇಂದ್ರದವರು. ಸೊ ಇವತ್ತು ಎನಿಕಾಸ್ಟ್ 10:30 ಥರ ಕೇಳಿದ್ದಾರೆ. ಅಲ್ಲಿಗೆ ಅಷ್ಟರೊಳಗೆ ಹೋಗಬೇಕು ಅಂತ ಬೇಗ ಹೊರಡ್ತಾ ಇದ್ದೀವಿ ನಾವು. ಆ್ಯಕ್ಚುಲಿ ರಾತ್ರಿ 9:30 ಮಲಗಿಬಿಟ್ವಿ. ಈ ಊರಲ್ಲಿ 3 ದಿನದಿಂದ ಕರೆಂಟ್ ಇಲ್ವಂತೆ. ನಾಯೊಮಾ ಅನ್ನೋ ಈ ಊರಲ್ಲಿ 3 ಡೇಸಿಂದ ಕರೆಂಟ್ ಇಲ್ವಂತೆ. ಸೋಲಾರ್ ಏನಿರುತ್ತೆ ಅದು ಕೆಲವುದು ಬ್ಯಾಟ್ರಿದು ಆಪರೇಟ್ ಆಗ್ತಾಯಿಬಿಟ್ರೆ ಇನ್ನೇನಿಲ್ಲ. ರಾತ್ರಿ ಸ್ವಲ್ಪ ದಾಲ್ ತಿಂದು ಮಲಗಿ ಬೆಳಗ್ಗೆ ಹಂಗೆ ಎದ್ದು ಫ್ರೆಶ್ ಆಗಿ ಹೊಡ್ತಾ ಇದ್ದೀವಿ ಅಷ್ಟೇ. ಸದ್ಯಕ್ಕೆ ಎಲ್ಲ ದಿನ ಎಲ್ಲ ಟೈಮು ಒಂದೇ ಥರ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ದಟ್ಸ್ ಹೌ ದ ಜರ್ನಿ ಶುಡ್ ಬಿ, ಅಡ್ವೆಂಚರಸ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಎಟ್ ದ ಸೇಮ್ ಟೈಮ್. ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ ಅಂತ. ಫಿಂಗರ್ಸ್ ಕ್ರಾಸ್. ತುಂಬ ಕ್ವಶನ್ ಮಾರ್ಕ್ಸ್ ಇದೆ. ಎಲ್ಲ ಕರೆಕ್ಟಾಗಿ ಆದರೆ ನಮಗೆ ಸಮಾಧಾನ. ನೋಡೋಣ. ಸ್ವಲ್ಪ ದೂರ ಬಂದ್ವಿ ಅಂದರೆ ಒಂದು ಹಾಫ್ ಡಿಸ್ಟೆನ್ಸ್ ಅಂತೂ ಕವರ್ ಮಾಡಿದ್ದೀವಿ. ಇಲ್ಲಿ ಇಂಡಸ್ ಸಿಂಧೂ ನದಿ ಹರಿತಾ ಇದೆ.
ಸೊ 7 ಗಂಟೆ ಆಗ್ತಾ ಬಂದಿದೆ ಟೈಮು. ಸಖತ್ತಾಗಿದೆ, ಬ್ಯೂಟಿಫುಲ್ ಮಾರ್ನಿಂಗ್. ಇಲ್ಲಿ ಸ್ವಲ್ಪ ಚಳಿ ಕಡಿಮೆ ಇದೆ, ಬಟ್ ಸಖತ್ತಾಗಿದೆ. ಪಾಪು ತಾಚಿ ಮಾಡ್ಕೊಂಡಿತ್ತು, ಇವಾಗ ಹೇಳ್ತು ಗುಡ್ ಮಾರ್ನಿಂಗ್. ಜಸ್ಟ್ ಒಂದು ಸ್ಟಾಪ್ ಹಾಕಿದ್ವಿ, ಒಂದು ಸ್ವಲ್ಪ ಏನಾರು ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತ. ಯಾಕಂದರೆ ಎಲ್ಲ ಹಸುವಾಗಿತ್ತು, ಏನೂ ಶಾಪ್ಸ್ ಇರಲಿಲ್ಲ. ಹಿಂಗೆ ಒಂದು ಸ್ಟಾಪ್ ಹಾಕಿದ್ವಿ. ಅಲ್ಲಿ ಮೇಲೆ ಚಾಪರ್ ಬರ್ತಾ ಇದೆ. ಸೊ ಮಹೇಂದ್ರ ಸರ್ವಿಸ್ ಮಾಡಿಸ್ತಾ ಇದ್ವಿ. ಇಲ್ಲಿ ಲೇ ಬಂದಿದ್ವಿ, ಹೇಳಿದೆ ಅಲ್ಲ. ಸೊ ಇಲ್ಲೇ ಮಹೇಂದ್ರ, ಅದು ಸರ್ವಿಸ್ ಸೆಂಟರು. ಹಂಗೆ ಒಂದು ಸಲ ಇಲ್ಲಿ ಕ್ಲೀನಾಗಿ ಇವಾಗ AC ಫಿಲ್ಟರು, ಆಯಿಲ್ ಫಿಲ್ಟರ್, ಆಯಿಲ್ ಹೆಂಗಿದ್ರು ಚೇಂಜ್ ಆಗುತ್ತೆ 10,000 ಕಿಲೋಮೀಟರ್ದು. ಹಾಗೆ ಏರ್ ಫಿಲ್ಟರ್ ಎಲ್ಲ ಚೇಂಜ್ ಆಗಿ ಕೆಲವು ಬೇಸಿಕ್ ಚೆಕಪ್ಸ್ ಮಾಡಿ ನೋಡ್ತೀವಿ. ಗಾಡಿ ಫುಲ್ ಬೂಸ್ಟ್ ಆಗಿದೆ, ನೋಡೋ ಎಷ್ಟು ಕ್ಲೀನ್ ಮಾಡ್ತಾರೆ, ಹೆಂಗೆ ಮಾಡ್ತಾರಂತ. ಫೈನಲಿ ಗಾಡಿಗೆ ನೀರು ಬೀಳ್ತಾ ಇದೆ. ಸೂಪರ್, ಸಾಕಾಗ್ಬಿಟ್ಟಿತ್ತು ಅದಕ್ಕೂ. ಏನಂದ್ರೆ ನಮ್ಮ ಕಾರಿಗೆ ನಾವೇ ನೀರು ಹಾಕುವಾಗ ಆ ಫೀಲು ಬೇರೆ ಥರನೇ. ಅದರಲ್ಲೂ ಈ ಥರ ಒಂದು ಧೂಳೆಲ್ಲ ಮಾಡಿಕೊಂಡು ವಾಪಸ್ ಬಂದು ನೀರು ಹಾಕುವಾಗ ಆ ಮಜಾನೇ ಬೇರೆ. ಸರ್ವಿಸ್ ಬಿಲ್ಲು ಒಂದು 5,500 ಹತ್ರ ಆಗಿತ್ತು. ಲೇನಲ್ಲಿ ಕರ್ಫ್ಯೂ ಇದ್ದ ಕಾರಣದಿಂದ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಅಷ್ಟೇ ಅಂಗಡಿಗಳಿಗೆ ಓಪನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದರು. ನಾವು ಈ ಕಡೆ ಸರ್ವಿಸ್ ಮಾಡೋ ಟೈಮಲ್ಲಿ ನಮ್ಮ ಹೆಂಡತಿ ಮಕ್ಕಳೆಲ್ಲ ಆ ಕಡೆ ಶಾಪಿಂಗಿಗೆ ಹೋಗಿದ್ರು. ಲೇ ಮಾರ್ಕೆಟ್ ಹೋಗಿ ಅಲ್ಲೆಲ್ಲ ಒಂದು ಕಡೆ ಓಡಾಡಿಕೊಂಡು ಪಿಜ್ಜಾ ತಿನ್ಕೊಂಡು ಅವ್ರು ರೆಸಾರ್ಟ್ ಸೇರಿಕೊಂಡ್ರೆ, ನಾವು ಈ ಕಡೆ ಸರ್ವಿಸ್ ಮಾಡಿಸಿ ಬಂದು ತಿನ್ಕೊಂಡು ರೆಸಾರ್ಟ್ಗೆ ಹೋಗಿ ಸೇರ್ಕೊಳ್ತೀವಿ. ಅಟ್ಲೀಸ್ಟ್ ಬಂದು ಕೆಲಸ ಆಯಿತು ಅನ್ನೋ ಒಂದು ಸಮಾಧಾನದಿಂದ ಹಾಗೆ ಸಂಜೆ ಕಳೆದು ರಾತ್ರಿ ನಾವು ಗುರುದ್ವಾರ ಬರುತ್ತೆ, ಪತ್ತರ್ ಸಾಹಿಬ್ ಗುರುದ್ವಾರ, ಆ ಕಡೆ ಸೈಡ್ ಒಂದು ಬೀಚ್ ಹೋಗಿ ವಾಪಸ್ ಬಂದು ರೆಸ್ಟ್ ಮಾಡ್ತೀವಿ. ಗುಡ್ ಮಾರ್ನಿಂಗ್ ಬಾಯ್ಸ್, ಆಲ್ ಸೆಟ್, ಆಲ್ ರೆಡಿ ಫಾರ್ ದ ಡೇ. ಶಂಬಾಲ ಹೋಮ್ ಸ್ಟೇ ಇಲ್ಲೇ ನಾವು ಇದ್ದಿದ್ದು. ಸೊ ಗಾಡಿ ಒಂದು ಸಲ ಫುಲ್ಲು ಕ್ಲೀನಾಗಿದೆ, ರೆಡಿಯಾಗಿದೆ ಹೊರಡೋಕ್ಕೆ. ಇವಾಗ ಸ್ಟಾರ್ಟ್ ಮಾಡಿ ವಾರ್ಮಪ್ ಮಾಡಬೇಕು. 2 ದಿನವೂ ಕೋರ್ಸ್ ಸ್ಟಾರ್ಟ್ ಮಾಡುವಾಗ ಒಂಥರ ಡಿಫ್ರೆಂಟಾಗಿ ಸೌಂಡ್ ಬರ್ತೈತೆ ಇಂಜಿನ್ದು. ಇವತ್ತು ನೋಡೋಣ. ಸೊ ಅಷ್ಟೇನಿಲ್ಲ, ಫಸ್ಟ್ ಡೇ ಅಂತೂ ಖರಾಬಾಗಿ ಬಂದಿತ್ತು. ಎಲ್ಲ ಸೆಟ್ ಆಗಿದ್ದಾರೆ. ಸೊ ಬೆಳಗ್ಗೆ 6:30 ಟೈಮ್, ಇವಾಗ 6:40. ಸೊ ವಿ ಆರ್ ಆಲ್ ಸೆಟ್ ಟು ಗೋ. ಇವತ್ತು ನಾವು ಇಲ್ಲಿಂದ ಲೇಯಿಂದ ಜಾನ್ಸ್ಕರ್ ಮಾಡಬೇಕಂತಿದ್ದೀವಿ. ಅಲ್ಲಿಗೆ ಡಿಫ್ರೆಂಟ್ ರೂಟ್ಸ್ ಇದೆ. ಸೊ ನಾವು ಒಂದು ರೂಟು ಸಂಡೇ ಮತ್ತು ವೆಡ್ನೆಸ್ಡೇ 2 ದಿನ ಓಪನ್ ಇರುತ್ತೆ. ಆ ರೂಟ್ ಮಾಡಬೇಕಂತಿದ್ದೀವಿ. ವಿಲ್ ಸಿ ಅಬೌಟ್ ದಟ್ ಆನ್ ದ ವೇ. ಹೋಗ್ತಾ ಹೋಗ್ತಾರೆ ನಾವು ಬನ್ನಿ. ಲೇಗೆ ಇಳಿ, ಬಾಯ್ ಬಾಯ್. ಇಲ್ಲಿಂದ ನಾವು ಮುಂದೆ ಹೋಗ್ತಾ ಇದ್ದೀವಿ ಇವಾಗ. ಏನಕ್ಕೆ? ಕನ್ನಡ ಹಾಕೊಂಡು ಹೋಗಿ ಇಲ್ಲಿ ಚೆನ್ನಾಗಿರುತ್ತ, ಅದಕ್ಕೆ ಇಲ್ಲೇ ಇರಬೇಕಾ ನಾವು? ಸ್ನೇಹಿತರೆ, ಇವಾಗ ನೋಡಿ ಇಲ್ಲಿ ಒಂದು ಡೈವರ್ಷನ್ ಸಿಗುತ್ತೆ. ಇಲ್ಲಿಂದ ಬಂದರೆ ದಾರ್ಚಾ, ಮನಾಲಿ, ಕದುಮ್ 155. ಸೊ ನಾವು ಈ ರೂಟ್ ತೊಗೊತಾ ಇದ್ದೀವಿ. ಇದು ಎವ್ರಿ ಡೇ ಓಪನ್ ಇರಲ್ವಂತೆ. ಸಂಡೇ ಮತ್ತು ವೆಡ್ನೆಸ್ಡೇ 2 ದಿನ ಓಪನ್ ಇರುತ್ತೆ. ಬಟ್ ಇಲ್ಲಿ ಇನ್ನೂ ಸ್ಟಿಲ್ ಅಂಡರ್ ಕನ್ಸ್ಟ್ರಕ್ಷನ್ ರೋಡು. ಸೊ ನೀವೇನಾರು ಹೋಗೋದಿದ್ರೆ 2 ದಿನ ಓಪನ್ ಇರುತ್ತೆ. ನಿಮಗಿದು ಆಲ್ಮೋಸ್ಟು 190 ಕಿಲೋಮೀಟರ್ಸ ಎಷ್ಟೋ ಆಗುತ್ತೆ. ಆ ಕಡೆ ಕಾರ್ಗಿಲ್ ಮೇಲೆ ಹೋದರೆ 470 ಕಿಲೋಮೀಟರ್ಸು, ಇದು 190. ಸೊ ಇಟ್ಸ್ ಅ ಬಿಗ್ ಡಿಫ್ರೆನ್ಸ್. ಬಟ್ ಇನ್ನೂ ಎಲ್ಲರಿಗೂ ಫುಲ್ ಓಪನ್ ಇಲ್ಲ ಎಲ್ಲ ಡೇಸು. ಅಗೇನ್ ಕನ್ಸ್ಟ್ರಕ್ಷನಲ್ಲಿದೆ. ಸೊ ನಿಮಗೆ ಫುಲ್ಲು ಜಾಲಿ ರೈಡ್ ಮಾಡಬೇಕಂದ್ರೆ ಇಲ್ಲ. ಬಟ್ ಫುಲ್ಲು ಎಂಜಾಯ್ ಮಾಡಿ ಅಡ್ವೆಂಚರಸ್ ಆಗಿ ಡ್ರೈವ್ ಬೇಕಂತ ಹೇಳಿದ್ರೆ ಆಗ ಇನ್ನೂ ಚೂಸ್ ಮಾಡ್ಬೋದು. ಟುಡೇ ಇಸ್ ವೆಡ್ನೆಸ್ಡೇ. ನಾವು ಅದೇ ಥರ ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಈ ರೂಟ್ ಎತ್ಕೊತಾ ಇದ್ದೀವಿ. ರೂಟು ಒಂಚೂರು ಐಡಿಯಾ ಕೊಡ್ತೀನಿ ಬೇಸಿಕ್ಕು. ನೀವು ಲೇಯಿಂದ ಸ್ಟಾರ್ಟ್ ಮಾಡಿದಾಗ ನಿಮಗೆ ಈ ರೂಟ್ ಸಿಗೋದು. ಲೇಯಿಂದ ಕಾರ್ಗಿಲ್ ಹೋಗೋ ಹೈವೇ ಇದೆಯಲ್ಲ, ಆ ಮಧ್ಯೆ ಲೇಯಿಂದ ಒಂದು 40 ಕಿಲೋಮೀಟರ್ಸ್ ಮುಂದೆ ಬಂದರೆ 35-40 ಕಿಲೋಮೀಟರ್ಸು, ಆಗ ನಿಮಗೆ ಸಂಗಮ್ ಡೈವರ್ಷನ್ ಸಿಗುತ್ತೆ. ಅಲ್ಲಿಂದ ಈ ರೂಟ್ ಎತ್ಕೊಬೇಕು ನೀವು ಪದುಮ್ಗೆ ಹೋಗೋಕ್ಕೆ. ಸೊ ಫಾರ್ ಇಷ್ಟು ನ್ಯೂಸು ನೋಡಿ. ಇಲ್ಲಿ ಎಷ್ಟು ದೊಡ್ಡ ದೊಡ್ಡ ಕಲ್ಲು ಬಿದ್ದಿದೆ ಅಂತ ನೋಡಿ. ಕಲ್ಲು ಸೈಜ್ ನೋಡಿ, ಇಷ್ಟಿಷ್ಟು ದೊಡ್ಡ ದೊಡ್ಡ ಕಲ್ಲು ಬಿದ್ದರೆ ಪಾಪ ಏನು ರೆಡಿ ಮಾಡ್ತಾರೆ ನೋಡಿ, ಹೆಂಗಿದೆ. ಸೊ ಈ ರೂಟು ಫುಲ್ಲು ಸೈಕಾಗಿದೆ. ಸೊ 50 ಕಿಲೋಮೀಟರ್ಸ್ ತನಕ ರೋಡ್ ಚೆನ್ನಾಗಿತ್ತು. ಅಲ್ಲಿ ಚೆಕ್ ಪೋಸ್ಟ್ ಹತ್ರ ನಮ್ಮನ್ನ ಬಿಡಲೇ ಇಲ್ಲ. ಇವಾಗ ಸ್ವಲ್ಪ ಕ್ರೇಜಿ ರೂಟ್ ಸ್ಟಾರ್ಟ್ ಆಗಿದೆ. ಹಿಂದೆ ಒಂದು ಚೆಕ್ ಪೋಸ್ಟ್ ಇತ್ತು. ಬೇಸಿಕಲಿ ಮಾರ್ನಿಂಗ್ 8 o'clock ಒಳಗಡೆ ಪಾಸ್ ಆಗಬೇಕು ನಾವು. ಆ ರೂಲ್ಸ್ ನಮಗೆ ಗೊತ್ತೇ ಇರಲಿಲ್ಲ. ಸಮ್ಮವು 8-7 ಇದ್ವಿ, ಬಿಟ್ಟ ಅವನು 8 ಗಂಟೆ 7 ನಿಮಿಷ ಆಗಿತ್ತು. ಪುಣ್ಯಕ್ಕೆ ಏನಾರ ನಾವು ಅಷ್ಟಲ್ಲಿ ಪಾಸ್ ಆಗಿಲ್ಲ ಅಂದರೆ ಸಂಜೆ 5 ಗಂಟೆ ತನಕ ಕಾಯಬೇಕು. ಆಮೇಲೆ 5 ಗಂಟೆ ಮೇಲೆ ನಮಗೆ ಮತ್ತೆ ಅವನು ಬಿಡೋದು. ಆ ಥರ ಕ್ರೇಜಿ ಜಾನ್ಸ್ಕರ್ ರೂಟ್ ಇದು ಮಾತ್ರ. ಮತ್ತು ಬ್ಲಾಸ್ಟಿಂಗ್ಸ್ ಎಲ್ಲ ನಡೀತಾ ಇರುತ್ತಲ್ಲ, ಕನ್ಸ್ಟ್ರಕ್ಷನ್ನು. ಸೊ ನೋಡ್ಕೊಂಡು ಹೋಗ್ಬೇಕು. ನೋಡಮ್ಮ ಬೆಟ್ಟ ಹೆಂಗಿದೆ ಇದು. ಡಿಸೈನ್ ನೋಡೋದು. ಹೌದು. ನೀರು ಅಲ್ಲಿ ನೀರು ಹರಿತು. ಏನು ಸಖತ್ತಾಗಿದೆ ಅಲ್ಲ ಅದು. ಹೆಂಗೆ ಬರ್ತಿದೆ ನೋಡು.
ಸೂಪರ್ ಆಗಿದೆ ಅಲ್ಲ ಬಾಯ್ಸ್ ಇದು ನೋಡ್ರಿ ಅನ್ಸಲ್ಲ ನನಗೆ ನೋಡಿ ಕಲ್ಲು ಹೆಂಗಿದೆ ಅರ್ಯಾ ನೋಡಮ್ಮ ನೀರು ಅಂತೀಯಲ್ಲ ನೀರಲ್ಲಿ ಹೋಗ್ತಾ ಇದೀವಿ ನೋಡಿ ಬ್ಲೂ ಇದೆ ಅನ್ಸಲ್ಲ ಇಲ್ಲಿ ಕ್ಯಾಮ್ರಾದು ನೋಡಿ ಎಷ್ಟು ಡೀಪ್ ಇದೆ ಹೌದು ಸೊ ಇವ್ರು ಇವಾಗ ಎಂಟ್ರಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಇಲ್ಲಿ ನೋಡಿ ಕನ್ಸ್ಟ್ರಕ್ಷನ್ದು ಫುಲ್ಲು ಇಲ್ಲಿ ಅಲ್ಲಲ್ಲಿ ಚೆಕ್ ಪೋಸ್ಟ್ ಇರುತ್ತೆ ಅಲ್ಲೆಲ್ಲ ಎಂಟ್ರಿ ಹಾಕ್ಬೇಕು ಹಿಂಗೆ ಅಲ್ಲಿ ಡಾಂಬರ್ ಮಾಡೋ ಸುತ್ತಲೂ ಹಿಂಗಿದೆ ಇದು ಇಲ್ಲಿ ನೋಡಿ ಫುಲ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಸೊ ನಿಲ್ಸ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಅವರು ಇನ್ನೊಬ್ಬ ಕಾರು ನೋಡಿದ್ರೆ ಬರ್ತಾನೆ ಇದೆ ಅವ್ನು ಬರಬಾರ್ದು ಅವನು ನಿಲ್ಸಕ್ಕೆ ಹೇಳಿದ್ದಾರೆ ಬ್ರೋ ಅದೇ ಎಳಿತಾ ಇಲ್ಲ ಏನೋ ರಿವರ್ಸ್ ಹೋಗ್ತಾ ಇದೆ ಫುಲ್ಲು ಅವ್ನು ಬರಲೇ ಇಲ್ಲ ಅದು ಫುಲ್ಲೇ ಆಗಲಿಲ್ಲ ಜಸ್ಟ್ ಪ್ರೀತಿಗೆ ಅದನ್ನೇ ಹೇಳ್ದೆ ಅವನು ಬಂತು ಫುಲ್ಲು ಸ್ವೀಲ್ ಸ್ಪಿನ್ ಆಗ್ತಿದೆ ಹಿಂದೆದು ಬಂತು ಗೋ ಎಲ್ಲ ಪಾಸ್ ಮಾಡ್ಕೊಂಡಿದ್ದಾರೆ ನೋಡಿ ಪಾಪ ಅವ್ರಿಗೆ ಅದಕ್ಕೆ ನಾವು ಪಾಸ್ ಆಗೋ ಟೈಮ್ಗೆ ಅವ್ರ ಕೆಲಸ ಆಲ್ಟ್ ಆಗುತ್ತೆ ಅದಕ್ಕೆ ಇದು ಎಲ್ಲ ಡೇ ಓಪನ್ ಇಡೋದಿಲ್ಲ ಅವರು ನೋಡಿ ಹಿಂಗಿದೆ ಕ್ರೇಜಿಗಿದೆ ಯಪ್ಪ ನಂಗೆ ಈ ಥರನೇ ಇಷ್ಟ ಅಡ್ವೆಂಚರಸ್ ನೋಡಿ ಹಿಂದೆ ರೈಟ್ ಸೈಡ್ ಪಾತಾಳ ಪ್ರೀತಿ ನೋಡ್ದೆ ತೋರಿಸು ನೀರು ನೋಡು ಪಾತಾಳ ರೈಟ್ ಸೈಡು ವೈಲ್ಡ್ ರೋಸ್ ಮಿಂಟಿ ಅಂತೆ ನೋಡಿ ಹಿಂಗಿದೆ ಅಲ್ಲಿ ಮುಂದೆ ಸಿಗುತ್ತೆ ಅಲ್ಲಿ ಟ್ರಕ್ ಬೇರೆ ಬರ್ತಾ ಇದೆ ಓಪ್ಪ ಹೇಗಿದೆ ಬಾಯ್ಸ್ ಇದು ಅಡ್ವೆಂಚರಸ್ ಡ್ರೈವು ಪ್ರಾಪರ್ ರೋಡ್ ಆದಮೇಲೆ ಈ ಥರ ಮಜಾ ಸಿಗಲ್ಲ ಸ್ಪೆಷಲಿ ಈ ಥರ ಗಾಡಿಗಳು ತೊಗೊಂಡು ಹಿಂಗೆ ಮಾಡಬೇಕು ಅದಕ್ಕೆ ಹೇಳೋದು ಲಡಾಖ್ ಎಕ್ಸ್ಪೆಡಿಷನ್ ಅಂತ ಸೊ ನಾನು ಜಾನ್ಸ್ಕರ್ ಫಸ್ಟ್ ಟೈಮ್ ಮಾಡ್ತಾ ಇರೋದು ಬೇರೆ ಎಲ್ಲ ರೂಟ್ ಮಾಡಿದೆ ನಾನು ಜಾನ್ಸ್ಕರ್ ಮಾಡ್ಬೇಕಂತಾನೆ ಮೇನ್ ಇದು ಇಂಥ ಊರುಗಳಿಗೆ ಬರಬೇಕು ಇಂಥ ರೋಡ್ಗಳಿಗೆ ಬರಬೇಕು ಆವಾಗ ಒಂದು ಫೀಲ್ ಬೇರೆ ಥರ ಇರುತ್ತೆ ಅಂತ ಸೊ ಫಸ್ಟ್ ಒಂದು 95 ಕಿಲೋಮೀಟರ್ಸ್ ರೋಡ್ ಸಿಕ್ಬಿಡ್ತು ಆಮೇಲಿಂದ ನೋಡಿ ಫುಲ್ಲು ಲಾಸ್ಟ್ 100 ಕಿಲೋಮೀಟರ್ಸ್ ಈ ಥರ ಆಫ್ ರೋಡು ನಾನು ವೈಲ್ಡ್ ರೋಸ್ ಮಿಂಟಿ ಕುಡಿಬೇಕು ಹೌದಾ ಸೊ ಕ್ರೇಜಿ ಆಗಿದೆ ರೂಟು ನನಗೆ ಒಂದೊಂದು ಕ್ಷಣನೂ ಭಯ ಆಗೋಯ್ತು ಕೆಲವೊಂದು ಗುಂಡಿ ಥರ ಹೋಗ್ಬೇಕೋ ರೈಟ್ ಹೋಗ್ಬೇಕೋ ಗೊತ್ತಾಗ್ತಾ ಇಲ್ಲ ನೋಡಿ ಇಲ್ಲಿ ಡೀಸೆಲ್ ಖಾಲಿ ಆಗಿದೆ ಗಾಡಿಗೆ ಡೀಸೆಲ್ ಹಾಕ್ಕೊತಾ ಇದ್ದಾರೆ ಬಾಬು ಸೊ ಅವರು ಬಂದಿದ್ದಾರೆ ಸೊ ಇವನು ಆಲ್ರೆಡಿ ಮಂಚಿಂಗ್ ಮಾಡ್ತಾ ಇದ್ದಾನೆ ಇಲ್ಲಿ ಸೊ ನಾನು ಸ್ವಲ್ಪ ಫುಡ್ ತೊಗೊಂಡು ಇಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ಇವಾಗ 9:50 ಟೈಮ್ 10 ಗಂಟೆ ಅನ್ಬೋದು ಅಂದ್ಕೊಳ್ಳಿ ಇದು ನೋಡಿ ವೈಲ್ಡ್ ರೋಸ್ಟಿ ಅಂತ ಅವ್ರು ಮಾಡ್ತಾ ಇರೋದು ಏನೋ ಇಲ್ಲಿ ಸ್ಪೆಷಲ್ ಅಂತ ಹಾಗೆ ಇವರು ಪೂರಿ ಮತ್ತು ಚೋಲೆ ತಿಂತಾರೆ ಸಗದಾಗಿತ್ತು ಟೇಸ್ಟು ಅದನ್ನು ಇಲ್ಲೆಲ್ಲ ಇಟ್ಟಿದ್ದಾರೆ ನೋಡಿ ಫ್ಯೂಯಲ್ ಹೈ ಫ್ಯೂಯಲ್ಲು ಮೌಂಟೇನ್ ಡ್ಯೂ ಅದು ಇದು ಎಲ್ಲ ಇದೆ ಇದೊಂದು ಶಾಪಲ್ಲಿ ಆಲ್ಮೋಸ್ಟು ಇನ್ಕ್ಲೂಡಿಂಗ್ ಕಾಫ್ ಸಿರಪ್ ಹಾಂ ಕ್ರೇಜಿ ಸೊ ಸ್ನೇಹಿತರೆ ಇಲ್ಲಿ ನೋಡಿ ಈ ಥರ ಹೋಲ್ ಮಾಡಿ ಅದರೊಳಗಡೆ ನಿಮಗೆ ಬ್ಲಾಸ್ಟ್ ಮಾಡೋಕ್ಕೆ ಡೈನಾಮೈಟ್ ಹಾಕಿಟ್ಟಿರ್ತಾರೆ ಅದು ವೈರೆಲ್ಲ ಹಾಕಿ ಪೂರ್ತಿ ಸೊ ಹಿಂಗೆ ಬ್ಲಾಸ್ಟ್ ಮಾಡಿ ಪುಡಿ ಮಾಡಿ ಆಮೇಲೆ ಶೇಪ್ ಕೊಡ್ತಾರೆ ನೋಡಿ ಇಲ್ಲೆಲ್ಲ ಹಿಂಗೆ ಹಾಕಿದ್ದಾರೆ ಬಂಡೆ ಅದೊಂದೇ ಒಂದು ಬಂಡೆ ತುಂಬ ಮುಂದೆ ಬಂದಿದೆ ಅಂತ ಹೆಂಗೆ ಕೊರೆದಿದ್ದಾರೆ ನೋಡಿ ಅದು ಹೌದು ಪುಟಾಣಿ ಹಿಂಗೆ ಕೊರೆದಿದ್ದಾರೆ ನೋಡಮ್ಮ ಹೆಂಗೆ ರೆಡಿ ರೋಡ್ ಮಾಡ್ತಾರೆ ಕಷ್ಟ ಆಗತ್ತೆ ಹ್ಞೂ ನಮ್ಮ ನೀನೇ ಹೇಳು ಕಷ್ಟ ಆಗತ್ತಾ ಈಸಿನಾ ಕಷ್ಟ ನೋಡಿ ಹೆಂಗೆ ಕೊರೆದಿದ್ದಾರೆ ಯಪ್ಪ ಕ್ರೇಜಿ ಹ್ಯಾಟ್ಸ್ ಆಫ್ ಟು ದೀಸ್ ಗೈಸ್ ಈ ವರ್ಕರ್ಸ್ಗೆ ನೋಡಿ ಸ್ನೇಹಿತರೆ ನೀರು ಹೆಂಗೆ ಹರಿತಾ ಇದೆ ಕ್ರೇಜಿ ಕೈಯಲ್ಲಿದೆ ಮಿಷಿನು ಇವನು ಇದರಲ್ಲೇ ಆಪ್ರೇಟ್ ಮಾಡ್ತಾನೆ ಕ್ರೇಜಿ ನೋಡಿ ಅವನೇ ಓಡಿಸ್ತಾನೆ ಹಂಗೆ ಡ್ರೋನ್ ಓಡಿಸ್ದಂಗೆ ಹಾರಿಸ್ತಾನಲ್ಲ ಬ್ರೋ ಬ್ರೋ ಡ್ರೋನ್ ಹಾರಿಸ್ದಂಗೆ ಎಲ್ಲ ರಿಮೋಟಲ್ಲಿ ಫುಲ್ ರಿಮೋಟು ಕ್ರೇಜಿ ನಿನ್ನ ಕೈಯಲ್ಲಿದೆ ನೋಡಿ ಜಾಯ್ಸ್ಟಿಕ್ ಗೊತ್ತಾಯ್ತು ಮಜಾ ಅಲ್ಲ ಅವನೊಂದು ಕಡೆ ಕೆಲಸ ಮಾಡ್ತಾನೆ ಇನ್ನೊಂದು ಕಡೆ ಕೆಲಸ ಮಾಡ್ತಾನೆ
ಓ ತುಂಬ್ತಾ ಇದ್ದಾನೆ ನೋಡಿ, ಡೈನಾಮಿಟ್ ಒಳಗೆ ಇಡ್ತಾ ಇದ್ದಾನೆ ನೋಡೋನು. ವಾವ್ ಹೆಂಗೆ ತಳ್ಳ ನೋಡಿ ಒಳಗೆ. ವಾವ್ ವೈರೆಲ್ಲ ಹಾಕಿದ್ದಾರೆ ನೋಡಿ, ವೈರ್ ಕ್ರೇಜಿ. ಇಲ್ಲಿ ನೋಡಿ ರೈಟ್ ಸೈಡಲ್ಲಿ ಡೈನಾಮಿಟ್ ತೋರಿಸಿದ್ದು, ಕ್ರೇಜಿ ಸೂಪರ್. ಅಗ್ಗದಾಗಿದೆ ಗುರು ಇದು ಬೇರೆ ಥರನೇ ಟೆರೇನು. ಎವ್ರಿ ಮಿನಿಟ್ ದಟ್ ಯು ಹ್ಯಾವ್ ಸ್ಪೆಂಟ್ ಟು ಕಮಿಂಗ್ ಹಿಯರ್ ವರ್ತ್ ಇಟ್. ಮೌಂಟೈನ್ ಓಪನ್ ಅಪ್ ಆಗಿದೆ ಚಂದ. ಸುಮ್ಮನೆ ಒಂದು ಸ್ಟಾಪ್ ಹಾಕಿದ್ವಿ, ಜಾನ್ಸ್ಕರ್ ಕಡೆ ಎಂಟ್ರಿ ಕೊಡ್ತಿದ್ದಂಗೆ. ಸಾಕಾಗಿದೆ ಸೀನ್ರಿ ನೋಡಿ, ಏನು ಬ್ಯೂಟಿಫುಲ್ ಸೀನ್ರಿ ಇದೆ, ಸೀನಿಕ್ ಲೊಕೇಶನ್. ಎಂಟ್ರಿ ಹಾಕಿದ್ದಂಗೆ ಹಿಂಗೆ ಮುಂದೆ ಗೊತ್ತಿಲ್ಲ, ಇಲ್ಲೇ ಟೆಂಟ್ ಹಾಕೊಂಡು ಇದ್ಬಿಡೋಣ ಅನ್ನೋ ಥರ ಇದೆ. ಸಾಕಾಗಿದೆ. ಇಲ್ಲಿ ಗ್ರೀನ್ರಿ ಕೂಡ ಇದೆ ಮೇಯ್ನು ಅಲಾಂಗ್ ವಿತ್ ದ ಮೌಂಟೇನ್ಸ್. ಸೂಪರ್. ನೀನು ನೋಡ್ತೀಯ ರೀತಿ ಕುಮಿಕ್. ಇಲ್ಲಿ ಇನ್ನೊಂದು ಊರು ನೋಡಿ, ಚಿಲ್ಲಿಂಗ್ ಕಿಕ್ ಅಂತ, ಚಿಲ್ ಮಾಡ್ಕೊಂಡು ಕಿಕ್ ಕೊಡುತ್ತೆ. ಚಿಲ್ಲಿಂಗ್ ಫಸ್ಟ್ ಬರೀ ಚಿಲ್ಲಿಂಗ್ ಅನ್ನೋದೊಂದಿತ್ತು, ಇನ್ನೊಂದು ಚಿಲ್ಲಿಂಗ್ ಕಿಕ್ ಅಂತ ಗೂಗಲ್ ಅಲ್ಲಿ ತೋರಿಸುತ್ತೆ. ಆಕ್ಚುಯಲ್ ಬೋರ್ಡ್ ಇರೋದು ಸಿಲ್ಲಿಂಗ್ ಅಂತ, ಶಿಲ್ಲಿಂಗ್ ಕಿಕ್ ಅನ್ಸುತ್ತೆ. ಜಸ್ಟ್ ಪದಮ್ ರೀಚ್ ಆಗಿದ್ದೀವಿ. ಇಲ್ಲಿ ಸಗರಾಗಿದೆ ಅಷ್ಟೇ. ನಮ್ಮ ಆತಿಥ್ ಸಿರ್ಸಿಯಿಂದ ಅವ್ರ ರೆಫರೆನ್ಸ್ ಬಂದಿದ್ದು ಅಷ್ಟೇ. ಆರ್ಯನ್ ಆಲ್ರೆಡಿ ಒಂದು ಫ್ರೆಂಡ್ ಸಿಕ್ಬಿಟ್ಟಿದೆ, ಲೀಮಾ. ಹಲೋ ಹಾಯ್. ನೋಡು, ಅರೆ ಬೀಳಿಸ್ಬೇಡ ಪಾಪು ಜೋಪಾನಮ್ಮ. ಸೊ ಜಸ್ಟ್ ಒಂದ್ಸಲ ಒಂದು ರೌಂಡ್ ಲಗೇಜ್ ಇಳಿಸಿದ್ವಿ, ಸೆಕೆಂಡ್ ರೌಂಡು. ಸೊ ಇದು ಸ್ಟೇ ಸಖತ್ತಾಗಿದೆ. ಅದು ಹೆವನ್ ಹಿಲ್ಸ್ ಅಂತ ಹೇಳಿ ನೋಡಿ, ಹೆವನ್ ಹಿಲ್ಸ್ ನಿಯರ್ ಹೆಲಿಪ್ಯಾಡ್ ಪದಮ್ ಜಾನ್ಸ್ಕರ್ ಅಂತ. ಸೊ ಇದು ಸ್ಟೇ ಸಖತ್ತಾಗಿದೆ. ಸುತ್ತಲೂ ಫುಲ್ಲು ಮೌಂಟೇನ್ಸು, ಕ್ರೇಜಿಗಿದೆ. ಕಾರ್ ನಿನ್ನೆ ವಾಶ್ ಆಗಿತ್ತು, ಇವತ್ತು ನೋಡಿದರೆ ಬರ್ತಾ ಆಫ್ ರೋಡು ಕ್ರೇಜ್ ಇತ್ತು. ಬಟ್ ಆದ್ರೂ ಆಫ್ ರೋಡ್ ಎಲ್ಲೂ ತುಂಬ ಹಿಂಗೆ ಚಾಲೆಂಜಿಂಗ್ ಥರ ಏನಿರಲಿಲ್ಲ, ಜಸ್ಟ್ ಕನ್ಸ್ಟ್ರಕ್ಷನ್ ಥಿಂಗು. ನಾವು 2 o'clock ಎಲ್ಲ ರೀಚ್ ಆಗಿದ್ದೀವಿ ಹೆಚ್ಚು ಕಡಿಮೆ. 2 o'clock 2:30 2 o'clock ವಿತ್ ಲಾಟ್ಸ್ ಆಫ್ ಬ್ರೇಕ್. ಫೋಟೋಸು ಅದು ಇದು ಬನ್ನಿ ರೂಮ್ ತೋರಿಸ್ತೀವಿ ಒಂದ್ಸಲ. ಇದೇ ನೋಡಿ ರೂಮ್ ಸಕ್ಕತ್ತಾಗಿದೆ. ಸೊ ನಾವು ತೊಗೊಂಡಿದ್ದು ರೂಟು ಆಫ್ ರೋಡ್ ಇದ್ದರು ಅರೌಂಡ್ 40 to 50 kilometers ಆಫ್ ರೋಡ್ ಬರುತ್ತೆ ಅಷ್ಟೇ ಟೋಟಲ್ಲು. ಇನ್ನೆಲ್ಲ ಆ್ಯಕ್ಚುಲಿ ರೋಡೇ ಇದೆ. ಸೊ ಚೆನ್ನಾಗಿದೆ ಇದು ರೂಮು, ಸಗದಾಗಿದೆ. ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ರೂಮಲ್ಲಿ ಈಗ ಬಿಸಿಲಿದೆ ನಿಮ್ಗೆ ಕಾಣಿಸಲ್ಲ, ಹಿಂದೆ ಫುಲ್ಲು ಗ್ಲೇಸಿಯರ್ ಇದೆ ನೋಡಿ, ಅಲ್ಲೆಲ್ಲ ಇದು ವ್ಯೂ ಆ ಕಡೆಯಿಂದ. ಇಲ್ಲಿ ನೋಡ್ತೀರಂದ್ರೆ ನಿಮಗೆ ಅದೊಂದು ಸಕ್ಕದಾಗಿದೆ ವ್ಯೂ ನೋಡಿ, ಕ್ರೇಜಿಗಿದೆ ಗುರು. ಬೆಸ್ಟ್ ಪಾರ್ಟ್. ಆಮೇಲೆ ಈ ಕಡೆ ಎಲ್ಲ ಆ್ಯಕ್ಚುಲಿ ರೂಮ್ಸ್ ತುಂಬ ಚೆನ್ನಾಗಿರುತ್ತೆ. ಏನು ಮಾಡ್ತೀರಾ ಇಬ್ರು? ಇವೊಂದು ಬಾತ್ರೂಮ್ ಇರ್ಬೋದು, ಪ್ರತಿಯೊಂದು ಕ್ಲೀನಾಗಿರುತ್ತೆ. ಇದು ಸ್ಟೇಗೆ 3000 rupees ಒಂದು ರೂಮ್ಗೆ. ಸೊ ಒಬ್ರಿಗೆ 1500. ಸ್ಟಿಲ್ ಇಟ್ಸ್ ವೆರಿ ರೀಸನಬಲ್ ನನಗೆ, ವಿತ್ ಫುಡ್ಡು, ಡಿನ್ನರು ಮತ್ತು ಬ್ರೇಕ್ಫಾಸ್ಟ್ ಸೇರಿ. ಸೊ ನೋಡೋಣ, ಈಗ ಸ್ವಲ್ಪ ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿ ಈವ್ನಿಂಗ್ ಸುತ್ತಕ್ಕೆ ಹೋಗ್ತೀವಿ. ಅದೇ ಈ ಮನೆ ಚೆನ್ನಾಗಿದೆ, ಬೆಂಗಳೂರು ಮನೆನಾ? ಬೆಂಗಳೂರಿಗೆ ಹೋಗೋಣ ನಾಳೆ? ಹಾಂ, ಬೆಂಗಳೂರಿಗೆ ಹೋಗೋಣ ಇಲ್ಲೇ ಇರೋಣ? ಬೆಂಗಳೂರು ಬೇಡವಾ? ಯಾಕೆ? ಬೆಂಗಳೂರು ಬೇಡ. ಸೊ ಬಾಯ್ಸ್, ಫೈನಲಿ ವಿ ಆರ್ ಟೇಕಿಂಗ್ ಆಫ್ ಫಾರ್ ದ ಡೇ. ನಿನ್ನೆ ಜಾನ್ಸ್ಕರ್ ಇಲ್ಲಿ ಪದಮ್ ಹತ್ರ ಅಲ್ಲಿ ಇಲ್ಲಿ ಬೀಚ್ ಹೊಡೆದ್ವಿ. ಕಾರ್ ಶಾ ಅಂತಿದೆ, ಅಲ್ಲೂ ಮಾನೆಸ್ಟ್ರಲ್ಲಿ ಇಲ್ಲಿ ಇಲ್ಲ ಬೀಚ್ ಹಾಕಿ ಹಂಗೆ ಈವ್ನಿಂಗೆಲ್ಲ ನೈಟ್ ಆರಾಮಾಗಿ ಊಟ ಮಾಡಿ ರೆಸ್ಟೋರೆಂಟಲ್ಲಿ ಬಂದು ಮಲ್ಕೊಂಡು
ಬೆಳಗ್ಗೆ ಎದ್ದು ಹೊರಟಿದ್ದೀವಿ. ಫುಲ್ಲು ಸಗದಾಗಿತ್ತು ಇಲ್ಲಿ. ನನಗನ್ಸಿದ್ದು ಇಲ್ಲಿ ವಿಂಟರಲ್ಲಿ ಬರಬೇಕು, ಸಗದಾಗಿರುತ್ತೆ ಅವಾಗ. ಬಟ್ ಸ್ಟೇ ಇದು ಜಾಗ ಎಲ್ಲ ಚೆನ್ನಾಗಿ ಅನ್ನಿಸ್ತು. ಫೈನಲಿ ಇವತ್ತಿಂದ 4 ದಿನ ಇದೆ ನಮಗೆ. ಕೆಳಗಡೆ ಹೊರಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇವತ್ತಿಂದ. ಜಾನ್ಸ್ಕರಿಂದ ಕೆಳಗಡೆ ಮನಾಲಿ ಈ ಥರ ಹೊರಟು ಕೆಳಗೆ ಹೋಗ್ತಾ ಬ್ಯಾಂಗ್ಳೂರಲ್ಲಿ 4 ಡೇಸಲ್ಲಿ ರೀಚ್ ಆಗೋ ಪ್ಲ್ಯಾನ್ ಇರೋದು ನಮ್ಮದು. ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು. ಬಟ್ ಮೌಂಟೇನ್ಸಿಗೆ ಬಾ ಹೇಳಿ ಕೆಳಗಡೆ ಹೋಗೋದಕ್ಕೆ ಸಖತ್ ಬೇಜಾರಾಗ್ತದೆ. ಸಕ್ಕತ್ತಾಗಿತ್ತು ಟೈಮ್ ಮಾತ್ರ. ಈ ಥರ ಒಂದು ಸೀನಿಕ್ ಲೊಕೇಶನ್ಸಿಗೆ ಬಂದು ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ಹೋಗಬೇಕು ಮತ್ತೆ ಎವ್ರಿಡೇ ಲೈಫ್ಗೆ ಅಂತ ಹೇಳಿದ್ರೆ ತುಂಬಾ ಬೇಜಾರಾಗುತ್ತೆ. ಬಟ್ ದಟ್ಸ್ ದ ವೇ ಲೈಫ್ ಈಸ್. ನಿನ್ನೆ ನಾವು ಲೇಟು ಪದುಮ್ ಬಂದ್ವಿ. ಆ ರೂಟು ನಾವು ತೊಗೊಂಡಿದ್ದು ಮ್ಯಾಪಲ್ಲಿ ತೋರಿಸಲ್ಲ. ಇವತ್ತು ಅಷ್ಟೇ ನಾವು ಪದುಮಿಂದ ಮನಾಲಿಗೆ ಹೋಗ್ತಾ ಇದ್ದೀವಲ್ಲ, ಈ ರೂಟು ನಿಮಗೆ ಮ್ಯಾಪಲ್ಲಿ ತೋರಿಸಲ್ಲ. ಈಗ ನಾವು ರೂರು ಮುನಿ ಅನ್ನೋ ಒಂದು ಹಳ್ಳಿ ಈ ಕಡೆ ಥ್ರೂ ಜಸ್ಟ್ ಪಾಸ್ ಆದ್ವಿ. ಸೊ ಇವಾಗ ನಾವು ಈ ರೂಟಲ್ಲಿ ಹೋದರೆ ಮನಾಲಿ ನಾನು ಎಸ್ಟಿಮೇಟ್ ಮಾಡಿರೋ ಪ್ರಕಾರ ಹೆಚ್ಚು ಕಡಿಮೆ ನಮಗೆ ಒಂದು 260 ಕಿಲೋಮೀಟ್ರ್ ಆಗ್ಬೋದು ಪದುಮಿಂದ ಮನಾಲಿ. ಸೊ ಟೈಮ್ ಎಷ್ಟು ತೊಗೊಳುತ್ತೆ ಗೊತ್ತಿಲ್ಲ ಈ ರೂಟಲ್ಲಿ. ನಾವು ನೋಡಬೇಕು. ಬೆಳಗ್ಗೆ 9 ಗಂಟೆಗೆ ಹೆಚ್ಚು ಕಡಿಮೆ ಹೊರಟಿದ್ದೀವಿ. ಮಧ್ಯ ಕನ್ಸ್ಟ್ರಕ್ಷನ್ ಆಗ್ತಿದೆ ಬಿಟ್ಟರೆ ರೋಡ್ ಇನ್ನೆಲ್ಲ ಕಡೆ ಓಕೆ ಚೆನ್ನಾಗಿದೆ, ಡಿಸೆಂಟ್ ಆಗಿದೆ. ಬಟ್ ಮ್ಯಾಪಲ್ಲಿ ನಿಮಗಿದು ರೋಡ್ ತೋರಿಸೋದೇ ಇಲ್ಲ. ನೀವು ಮ್ಯಾಪಲ್ಲಿ ಏನಾದ್ರು ಚೆಕ್ ಮಾಡಿದ್ರೆ ನಿಮಗೆ ಮತ್ತೆ ಪದುಮಿಂದ ಲೇ ಹೋಗಿ ಲೇಯಿಂದ ನಿಮಗೆ ಉಪ್ಸಿ ಥ್ರೂ ಯಾವ ಡೈವರ್ಷನ್ ಬರ್ತಲ್ಲ ಮನೆಗೆ ಹೋಗೋದು ಆ ರೂಟೇ ತೋರಿಸೋದು. ಬಟ್ ಈ ರೂಟು ನಿಜವಾಗ್ಲೂ ತುಂಬಾ ಹತ್ತಿರ. ಡೈರೆಕ್ಟಾಗಿ ದಾರ್ಚಾ ಆ ಕಡೆ ಸೈಡ್ ಜಾಯ್ನ್ ಆಗಿದೆ. ನಿಮಗೆಲ್ಲ ಇವೆಲ್ಲ ಇವಾಗ ಅರ್ಥ ಆಗದೆ ಇರ್ಬೋದು. ಬಟ್ ಫ್ಯೂಚರಲ್ಲಿ ನಿಮ್ಗೆ ಏನಾರ ಇಲ್ಲೇ ವಿಸಿಟ್ ಮಾಡಿದ್ರೆ, ಈ ಕಡೆ ಎಲ್ಲ ಟ್ರಾವೆಲ್ ಮಾಡಿದ್ರೆ ಆವಾಗ ನಿಮಗೆ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಮುಂಚೆ ಯಾರು ಟ್ರಾವೆಲ್ ಮಾಡಿರೋರು ನೋಡ್ತಿದ್ರೆ ಅವ್ರಿಗೂ ಅರ್ಥ ಆಗುತ್ತೆ. ಹಂಗೆ ಇಲ್ಲೇ ಕೆಳಗಡೆ ಇಳಿಸಿದ್ವಿ ಕಾರು. ಕ್ರೇಜಿಗಿತ್ತು ಆನ್ ದ ವೇ. ಇವರೇನೋ ರೀಲ್ಗೆ ವೀಡಿಯೋಸ್ ಮಾಡ್ತಾ ಇದ್ದಾರೆ. ಹಾಗೇನೆ ನಮ್ಮ ಪಾಪು ನೀರಿಗೆ ಕಲ್ಲೆಸಿತಾ ಇದೆ. ಇಲ್ಲಿ ನೋಡಿ ಏನು ಸಕ್ಕತ್ತಾಗಿದೆ ಕಲರ್. ಫುಲ್ಲು ಬ್ಲೂ ಕ್ಲಿಯರ್ ವಾಟರು. ವಾವ್ ಕ್ರೇಜಿ ಸಕ್ಕತ್ತಾಗಿದೆ ಇದು ಸ್ಪಾಟ್. ಅಲ್ಲಿ ನೋಡಿ ವಾವ್ ಸಕ್ಕತ್ತಾಗಿದೆ ಗುರು. ಒಳ್ಳೆ ಸ್ಪಾಟು. ಕ್ರೇಜಿಗೆ ಬಂತು ಅಲ್ಲ ಬ್ರೋ. ಹಾಂ ತಲೆನೇ ಕೆಡಿಸ್ಕೊಳ್ಳಿಲ್ಲ ನಾನು. ಎಲ್ಲರೂ ಏನಾರು ಇದಾಗುತ್ತೆ ಅಂತ ಆರಾಮಾಗಿ ಬಂತು. ಹಾಗೆ ನಮ್ಮ ಪ್ರಯಾಣವನ್ನು ಮುಂದುವರಿಸ್ತಾ ಮುಂದೆ ನಮಗೆ ದಾರಿಯಲ್ಲಿ 2 ಒಳ್ಳೆ ಜಾಗಗಳು ಸಿಗುತ್ತೆ. ಒಂದು ಗುಂಬೋಕ್ ರಂಜನ್, ಇನ್ನೊಂದು ಗೋಂಬೋ ರಂಜನ್. ನೀವು ಮುಂದೆ ನೋಡ್ತಾ ಇರೋವಂಥ ಬೆಟ್ಟ ಗೋಂಬೋ ರಂಜನ್ ಅಂತ. ಇದು ಒಂದು ಸ್ಟ್ಯಾಂಡ್ ಅಲೋನ್ ಮೌಂಟೇನ್ ಪೀಕ್ ಅಂತಾನೆ ಹೇಳ್ಬೋದು. ಇದು ನಿಮಗೆ ಲಡಾಖ್ನ ಲುಂಗ್ನಕ್ ವ್ಯಾಲಿಯಲ್ಲಿ ಜಾನ್ಸ್ಕರ್ನ ಗ್ರೇಟರ್ ರೇಂಜಲ್ಲಿ ಸಿಗುತ್ತೆ. ಇದನ್ನ ಒಂದು ಹೋಲಿ ಮೌಂಟೇನ್, ಗಾಡ್ಸ್ ಮೌಂಟೇನ್ ಅಂತ ಕೂಡ ಇಲ್ಲಿ ಲೋಕಲ್ ಜನ ಕರೀತಾರೆ. ಅಲ್ಲಿಂದ ಮುಂದೆ ಹೋದರೆ ನೆಕ್ಸ್ಟು ಸಿಗೋದೇನೆ ನಮಗೆ ಶಿಂಕುಲಾ ಪಾಸ್. ಈ ಶಿಂಕುಲಾ ಪಾಸೂ ಅಷ್ಟೇ ನಮಗೆ 16,000ಕ್ಕೂ ಮೇಲೆ ಫೀಟಲ್ಲಿರೋದು. ಸೊ ಇದು ನಮಗೆ ಹಿಮಾಚಲ್ ಪ್ರದೇಶ್ ಹಾಗೆಯೇ ಜಾನ್ಸ್ಕರ್ ವ್ಯಾಲಿ ಇದೆರಡರದ್ದು ಬಾರ್ಡರ್ನಲ್ಲಿ ಸಿಗುತ್ತೆ. ಇಲ್ಲಿಂದ ಮುಂದೆ ನಮಗೆ
ಪೂರ್ತಿ ಸ್ನೋ ಫಿಲ್ಡ್ ಮೌಂಟೇನ್ಸು ಸಖತ್ತಾಗಿರೋಂಥ ವ್ಯೂ ಸಿಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಮಧ್ಯದಲ್ಲಿ ನಾನು ನಮ್ಮ ಡ್ರೋನ್ ಹಾರಿಸಿದಾಗ ಒಂದು ಕಡೆ ಕೈ ಕೊಟ್ಟು ಅದು ಆಲ್ಮೋಸ್ಟ್ ಕಳೆದೋಗಿತ್ತು, ಕೈ ಜಾರಿ ಹೋಗಿತ್ತು. ಏನೋ ದೇವರ ಒಂದು ದಯೆಯಿಂದ ಕೊನೆಗೆ ನನಗೆ ಸಿಕ್ತು. ಸ್ನೇಹಿತರೆ, ಇಲ್ಲಿ ನೀವು ಮುಂದೆ ನೋಡ್ತಾ ಇರೋವಂಥ ಜಾಗನೇ ಫ್ಲಡ್ ಆಗಿರೋವಂಥ ಏರಿಯಾ. ಅಂಥ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳನ್ನೇ ನೀರು ಎಳೆದುಕೊಂಡು ಬಂದಿದೆ. ಹಾಗೆ ಇಲ್ಲಿರುವಂಥ ಸೇತುವೆ ಕೂಡ ಮುರಿದು ಬಿದ್ದು ಹೋಗಿದೆ. ಮನುಷ್ಯ ಎಷ್ಟೇ ಅಟ್ಟಹಾಸದಲ್ಲಿ ಮೆರೆದು ಏನೇ ಸಾಧನೆಗಳು ಮಾಡಿದ್ರು ಈ ಪ್ರಕೃತಿಯ ಮುಂದೆ ಏನೂ ಇಲ್ಲ ಅನ್ನೋದಕ್ಕೆ ಇದು ಇನ್ನೊಂದು ಉದಾಹರಣೆ. ಇದು ಲ್ಯಾಂಡ್ಸ್ಕೇಪು ಸಕ್ಕತ್ತಾಗಿದೆ. ಶಿಂಕೋಲಾ ಪಾಸ್ ಇರ್ಬೋದು. ಇವಾಗ ಹಿಮಾಚಲ್ ಪ್ರದೇಶ ಎಂಟ್ರಿ ಆಗಿದ್ದೀವಿ. ಸಕ್ಕತ್ತಾಗಿದೆ. ಡ್ರೋನ್ ಒಂದು ಕಡೆ ಅಂತೂ ಆಲ್ಮೋಸ್ಟ್ ಕಳೆದೋಗ್ಬಿಟ್ಟಿತ್ತು. ಜಸ್ಟ್ ಸಿಕ್ತು ನಮಗೆ, ಕಳೆದೋಗ್ಬಿಟ್ಟಿತ್ತು ಆಲ್ಮೋಸ್ಟ್. ಬ್ರಿಡ್ಜು ನೀರು ಜೋರಾಗಿ ಬಂದು ಬಿದ್ದೋಗಿದೆ ಪುಟಾಣಿ. ನೋಡಿ ಹೆಂಗ ಹಚ್ತಾ ಇದೆ ಪಾಪ, ಕಷ್ಟ. ಎಷ್ಟು ದೂರ ಹಿಂಗಿದೆ ನೋಡು. ಇದು ಕಲ್ಲು ಹಿಂಗ್ ಬಂದ್ಬಿಟ್ಟಿದೆ. ಅಪ್ಪ ಸೈಕು. ಸ್ನೇಹಿತರೆ, ಹಾಗೆ ಒಂದು ಕಾಫಿ ಬ್ರೇಕ್ ತೊಗೊಂಡು ಮುಂದೆ ಬಂದರೆ ಅಟಲ್ ಟನಲ್ ಸಿಕ್ಕೇ ಬಿಡ್ತು. ಅಟಲ್ ಟನಲ್ ಥ್ರೂ ಮುಂದೆ ಬಂದರೆ ಮನಾಲಿ ಎಂಟ್ರಿ ಆಗ್ತಾ ಒಳ್ಳೆ ಮತ್ತೆ ಸ್ನೋಫೀಲ್ಡ್ ಮೌಂಟೇನ್ಸು ಗ್ರೀನ್ರಿ ನೋಡ್ತಾ ಸೈಕ್ ಆದ್ವಿ ಎಲ್ಲ ಒಂದ್ಸಲ. ಸೊ ನೋಡಿ, ಇದೇ ಫ್ಲಡ್ ಆಗಿರೋ ಜಾಗ ಮನಾಲಿ ಹೈವೇ. ಅಲ್ಲಿ ಒಂದು ಇಂಡಿಯನ್ ಆಯಿಲ್ ಟ್ಯಾಂಕರ್ ಹತ್ತಕ್ಕಾಗ್ತಾ ಇಲ್ಲ, ರಿವರ್ಸ್ ಒಂದು ಮೇಲೆ ಕೆಳಗೆ ಒದ್ದಾಡ್ತಿದ್ದಾನೆ ಪಾಪ. ಹಿಂಗಿದೆ ನೋಡಿ ಬ್ರೋ, ಹೆಂಗ್ ವೀಲ್ ಸ್ಪಿನ್ ಆಗ್ತಿದೆ ಗೊತ್ತಾ? ಅದು ಟ್ರಕ್ದು ಟಯರು ಹಿಂದೆದು ಫುಲ್ಲು ಎಷ್ಟು ಕಷ್ಟಪಟ್ಟು ಎಳೀತದು. ಸ್ನೇಹಿತರೆ, ಈ ದಿನದ ಪ್ರಯಾಣ ತುಂಬಾ ಚೆನ್ನಾಗಿತ್ತು. ಮನಾಲಿ ಹತ್ರ ಬರ್ತಾ ನಮಗಿನ್ನೂ ತುಂಬ ಟೈಮ್ ಉಳಿದಿತ್ತು. ಹಾಗಾಗಿ ಕುಲ್ಲು ತನಕ ಹೋಗೋಣ ಅಂತ ನಮಗಿನ್ನೂ ಎನರ್ಜಿ ಇದ್ದಿದ್ದರಿಂದ ಕುಲ್ಲು ಹತ್ರ ಹೋಗಿ ಅಲ್ಲಿ ಒಂದು ಹೋಟೆಲ್ ಮಾಡಿಬಿಡೋದು ನಮ್ಮ ಈ ದಿನದ ಪ್ರಯಾಣವನ್ನು ಮುಗಿಸ್ತೀವಿ. ಗುಡ್ ಮಾರ್ನಿಂಗ್ ಬಾಯ್ಸ್. ಸೊ ಫೈನಲಿ ನಾವು ಪಂಜಾಬ್ ಎಂಟ್ರಿ ಹಾಕಿದ್ದೀವಿ. ನಿನ್ನೆ ಮನಾಲಿಯಿಂದ ಮುಂದೆ ಕುಲ್ಲು ಅಂತ ಇದೆ, ಕುಲ್ಲು ಹತ್ರ ಬಂದು ಉಳ್ಕೊಂಡ್ವಿ ರಾತ್ರಿ. ಒಂದು ಹೋಟೆಲ್ ಸಿಕ್ತು 9:30 ಅಷ್ಟೊತ್ತಿಗೆ. ಉಳಿದು ಕುಲ್ಲುವಿಂದ ಮುಂದೆ ಈಗ ಬೆಳಗ್ಗೆ 5 o'clockಗೆ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಚಂಡೀಗಢ ಹತ್ರ ಬಂದಿದ್ದೀವಿ. ಸೊ ಇಲ್ಲೇ ಹಾಗೆ ಹವೇಲಿ ಅಂತ ಇದೆ ನಮ್ಮಲ್ಲಿ. ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ, ಸಗದಾಗಿತ್ತು ಫುಡ್ ಎಲ್ಲ. ಇವತ್ತಿನ ಜರ್ನಿ ನಮ್ಮದು ರಾಜಸ್ಥಾನ ಎಲ್ಲಾರ ಎಂಟ್ರಿ ಹಾಕಿ ಹೊಸ ರೂಟ್ ತೊಗೊಂಡು ಸ್ಟಾಪ್ ಮಾಡೋಣ ಅಂತಿದ್ದೀವಿ. ನೋಡೋಣ, ಲೆಟ್ಸ್ ಗೋ, ಬನ್ನಿ. ಸೊ ಸ್ನೇಹಿತರೆ, ನಾವಿವಾಗ ಮುಂಬೈ ಡೆಲ್ಲಿ ಎಕ್ಸ್ಪ್ರೆಸ್ ಹೈವೇಲಿ ಇದ್ದೀವಿ. ಇದು 4 ಲೈನು ಮುಂದೆ ನೋಡ್ತಾ ಇರ್ಬೋದು ನೀವೇ. ಸೊ ಈ ಎಕ್ಸ್ಪ್ರೆಸ್ ಹೈವೇಲಿ ಫುಲ್ ಚೆಚ್ಚಾಡ್ಕೊಂಡು ಬಂದಿದ್ದೀವಿ. ವಿ ಆರ್ ಹೆಡಿಂಗ್ ಬ್ಯಾಕ್. ಒಂದ್ಸಲ ಹತ್ತತ್ರ ಹೋದಾಗ ನಿಮ್ಗೊಂದು ಅಪ್ಡೇಟ್ ಥರ ಹೇಳ್ತೀನಿ, ಎಷ್ಟು ದಿನ ಹೋಗಿದ್ವಿ ಏನು ಅಂತ ಬೇಸಿಕ್ ಅಪ್ಡೇಟ್ಸ್ ಹೇಳ್ತೀನಿ. ರಾಜಸ್ಥಾನ್ ವೈಬ್ಸು ಏನು ಬ್ಯೂಟಿಫುಲ್ ಆಗಿದೆ ಅಂದರೆ, ನಾವು ನೀರು ಹರಿತಾ ಇದೆ, ಸಕ್ಕತ್ತಾಗಿದೆ ಸನ್ಸೆಟ್. ಸೊ ನಾವು ರೂಟ್ ಸ್ವಲ್ಪ ಚೇಂಜಸ್ ಆಯಿತು, ಪ್ಲ್ಯಾನ್ಸ್ ಎಲ್ಲ. ಹಾಗಾಗಿ ಇಲ್ಲಿ ಹೋಗೋದು ಇನ್ನೆಲ್ಲೋ ಬಂದ್ವಾ ನೋಡಿ, ಫುಲ್ಲು ಊರು ಒಳಗಡೆ ಬಂದಿದ್ದೀವಿ ರಾಜಸ್ಥಾನಲ್ಲಿ. ಯಾವ ಊರು ಪ್ರೀತಿ ಗೊತ್ತಾ? ಗೊತ್ತಿಲ್ಲ, ಊರ ಹೆಸರು ಅಂತೂ ಗೊತ್ತಿಲ್ಲ. ರಾಜಸ್ಥಾನ್ ಕೋಟಾಗೆ ರೂಟ್ ಬೆಂಗಳೂರಿಗೆ ಹಾಕ್ಬಿಟ್ಟು ಕೋಟೆಯಲ್ಲಿ ಉಳಿಯೋಣ ಅಂತ ಕೋಟಾ ಹಾಕಿ, ಬೇಡ ಅಂತ ವಾಪಸ್ ಬೆಂಗಳೂರಿಗೆ ರೂಟಲ್ಲೇ ಹೋಗೋಣ ಅಂತ ಕಂಟಿನ್ಯೂ ಮಾಡಿ ಅದು ಮಧ್ಯ ರೋಡ್ ಸಿಕ್ಕಾಕೊಂಡಿದ್ದೀವಿ. ಪ್ಯೂರ್ ಇಂಟೀರಿಯರ್ ಹಳ್ಳಿ ರೋಡ್ ಒಳಗೆ. ಇಲ್ಲಿ ಬಸ್ಸು ಬರೋದಿಲ್ಲ, ಆಟೋದಲ್ಲಿ ಓಡಾಡ್ತಿದ್ದಾರೆ ಜನ. ಸೀಟ್ ಆಟೋನೂ ಅಲ್ಲ, ಈ ಆಪೆ ಟ್ರಕ್ ಬರುತ್ತೆ ನೋಡಿ ತರಕಾರಿ ತಗೊಳ್ಳೋ ಆ ಥರ ಆಟೋದಲ್ಲಿ. ನಿಜ ನಾವು ಕರೆಕ್ಟ್ ರೋಡಿಗೆ ಬಂದಿದ್ದೀವ. ಜನ ಇದಾರ ಇಲ್ಲಿ ಫಸ್ಟ್ ಆಫ್ ಆಲ್. ಹೌದು, ಇಲ್ಲಿ ನದಿ ಬೇರೆ ಹರಿತಾ ಇರೋದಕ್ಕೆ ಓಕೆ, ಬೇರೆ ತರ ಕಷ್ಟ. ನೋಡ್ಕೊಂಡು ಹೋಗೋದಿ ಕೊಚ್ಚೆ ಏನಿಲ್ಲ ಬಿಡು, ತಾರಿದೆ ಪ್ರೀತಿ ಹೇಳೋದು ಬಿಸಾಕ. ಅಡ್ವೆಂಚರ್ ಮೇಲೆ ಅಡ್ವೆಂಚರ್ ಬಾ ಲೈಫಲ್ಲಿ ಪ್ರೀತಿ. ನಿಜ. ಸೊ
ಸೊ ಸ್ನೇಹಿತರೆ, ನಮ್ಮ ಟ್ರಿಪ್ ಆಲ್ಮೋಸ್ಟ್ ಮುಗಿತಾ ಬಂತು. ಲಡಾಖ್ ಎಕ್ಸ್ಪೆಡಿಷನ್ ಸಾಕಾದ ಕ್ರೇಜ್ ಚಿಂದಿ ಆಗಿತ್ತು ಅಂತಲೇ ಅನ್ಬೋದು. ಸೊ ಒಂದೊಳ್ಳೆ ಬ್ಯೂಟಿಫುಲ್ ಸನ್ಸೆಟ್ ಜೊತೆಗೆ ನಾವು ಕರ್ನಾಟಕ ಎಂಟ್ರಿ ಆಗ್ತಾ ಇದ್ದೀವಿ. ಗಾಡಿನ ಆರಿಸ್ಕೊಂಡು ಹೊಡಿತಾ ಇದ್ದೀವಿ. ಏನೋ ಸ್ಯಾಟಿಸ್ಫ್ಯಾಕ್ಷನ್ ಕರ್ನಾಟಕ ಎಂಟ್ರಿ ಆಗಿದ್ಮೇಲೆ. ಸೊ ನಮ್ಮ ಓವರ್ ಆಲ್ ಟ್ರಿಪ್ ಎಕ್ಸ್ಪೀರಿಯನ್ಸು ಸಖತ್ತಾಗಿತ್ತು. ಅದನ್ನು ಹೇಳೋದಕ್ಕಾಗಲ್ಲ ವರ್ಡ್ಸಲ್ಲಿ. ಸೊ ಇಫ್ ಯು ಹ್ಯಾವ್ ಟೈಮ್ ಈ ಥರ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಲೈಫ್ ಈಸ್ ಶಾರ್ಟ್, ಲಿವ್ ಇಟ್ ಅಪ್. ಆಮೇಲೆ ನಾವು ಆ್ಯಕ್ಚುಯಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ನಿನ್ನೆ ರಾತ್ರಿ ಉಳಿಬೇಕಿದ್ದು ಕೋಟಾದಲ್ಲಿ ಉಳಿಲಿಲ್ಲ. ಕಂಟಿನ್ಯೂ ಮಾಡಿ ಜರ್ನಿ ಬಂದು ಸೀದಾ ಇಂಡೋರ್ ಹತ್ರ ನಿಲ್ಲಿಸ್ಕೊಂಡು ಅಲ್ಲಿ ಕಾರಲ್ಲೇ ಒಂದು 3 hours ಮಲಗಿಬಿಟ್ಟು ಹಂಗೆ ಮತ್ತೆ ಹೊಡ್ಕೊಂಡ್ಬಂದು ಬೇಸಿಕಲಿ 48 hours ನಾವು ಕುಲ್ಲು, ಮನಾಲಿ ಹತ್ರ ಕುಲ್ಲುವಿಂದ ಬ್ಯಾಂಗ್ಳೂರ್ ರೀಚ್ ಆಗ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ಟೋಟಲ್ ಡಿಸ್ಟೆನ್ಸ್ ಏನಾಯಿತು ಇದು ಎಲ್ಲ ಪ್ರತಿಯೊಂದು ಡೀಟೇಲ್ಸನ್ನು ನಾನು ಲಾಸ್ಟಲ್ಲಿ ಶೇರ್ ಮಾಡ್ತೀನಿ ವಿಡಿಯೋದು ತೋರಿಸ್ಕೊಂಡು. ಈ ಟ್ರಿಪ್ ಹೋಗಿದ್ದ ಪರ್ಪಸ್ ಏನಂದರೆ ನನಗೆ ನನ್ನ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬೇಕಿತ್ತು ಅಂತ ಅನ್ನೋದು. ಸೊ ಅದನ್ನು ಫುಲ್ಫಿಲ್ ಮಾಡೋದಕ್ಕಂತ ಹೋದೆ. ಹಾಗೆ ರಾಕ್ಸ್ ಡ್ರೈವ್ ಮಾಡಿ ಆ ಟೆರೆನ್ಸಲ್ಲಿ ಎಂಜಾಯ್ ಮಾಡಬೇಕನ್ನೋ ಆಸೆ ಇತ್ತು. ಸೊ ಅದು ಚೆನ್ನಾಗಾಯಿತು, ಖುಷಿ ಆಯಿತು. ಸದ್ಯದಲ್ಲೇ ಬೈಕ್ಸ್ ವೀಡಿಯೋಸ್ ಕೂಡ ಬರುತ್ತೆ. ಸೊ ಡಿಸಪಾಯಿಂಟ್ ಆಗಬೇಡಿ, ಸ್ಟೇ ಟ್ಯೂನ್ ಆನ್ ದಟ್. ಸೊ ಸ್ನೇಹಿತರೆ, ರಾತ್ರಿ ನಾವು ಒಂದು 3:30 ಅಷ್ಟೊತ್ತಿಗೆ ರೀಚ್ ಆದ್ವಿ, ಬೆಳಗಿನ ಜಾವ ಅಂತ ಹೇಳ್ಬೋದು. ಸೊ ಒಂದ್ಸಲ ಡೀಟೇಲ್ಸ್ ಹೇಳ್ತೀನಿ. ನಮ್ಮ ಟ್ರಿಪ್ದು ಟೋಟಲ್ ಡಿಸ್ಟೆನ್ಸು ಬಂದು 8,074 ಕಿಲೋಮೀಟ್ರ್ ನಾವು ಟ್ರಿಪ್ ಮಾಡಿರೋದು. ನೋಡಿ 14,000 ಓಡಿದೆ ಈಗ ಗಾಡಿ. ಅದು ಟೈಮ್ ಆ್ಯಾವ್ರೇಜ್ ಸ್ಪೀಡೆಲ್ಲ ಲೆಕ್ಕ ಮಾಡಿಬಿಡಿ. ಬಿಕಾಸ್ ಕೆಲವು ಸರಿ ನಾವು ಪಾರ್ಕ್ ಮಾಡಿ ಆವಾಗ ಸ್ವಲ್ಪ ಹೊತ್ತು ಹಂಗೆ ಕ್ವಿಕ್ ನ್ಯಾಪ್ ಎಲ್ಲ ತೊಗೊತಾ ಇದ್ವಿ. ಸೊ ಟ್ರಿಪ್ ಬಿ ಎರಡು ಸೇಮ್ ಸೆಟ್ ಮಾಡಿದೆ. ಅದು ಹಂಗೆ ತೋರಿಸ್ತಾ ಇದೆ. 8,000 ಕಿಲೋಮೀಟ್ರ್ ನಮ್ಮ ಟೋಟಲ್ ಡಿಸ್ಟೆನ್ಸು. ಇನ್ನು ಮೈಲೇಜ್ ನೋಡಿದರೆ ಸುಮಾರು 10 ಕಿಲೋಮೀಟರ್ ನಮಗೆ ಮೈಲೇಜ್ ಬಂದಿದೆ ಆನ್ ಆನ್ ಆ್ಯಾವ್ರೇಜ್. ಹಾಗೆಯೇ 70,000 ನಮಗೆ ಡೀಸೆಲ್ಗೆ ಖರ್ಚಾಗಿದೆ. ಇನ್ನು ಇಡೀ ಟ್ರಿಪ್ಪಿನ ಖರ್ಚು ವೆಚ್ಚ ನಾವು ಹೊರಟಾಗಿಂದ ಮನೆಗೆ ಬರೋ ತನಕ ಸುಮಾರು ನಮಗೆ 1,30,30,000 ಖರ್ಚಾಗಿದೆ, ಇನ್ಕ್ಲೂಡಿಂಗ್ ಅವರ್ ಡೀಸೆಲ್. ಇಲ್ಲಿಗೆ ನಮ್ಮ ಪ್ರಯಾಣವು ಮುಗಿತಾ ಬಂತು. ಈ ಪರ್ವತಗಳ ಪ್ರತಿಯೊಂದು ತಿರುವು ಒಂದೊಂದು ಕತೆ ಹೇಳ್ತಾ ಇತ್ತು. ಕೆಲವೊಮ್ಮೆ ನಮ್ಮ ಮಿತಿಯನ್ನು ಪರೀಕ್ಷಿಸಿದರೆ ಇನ್ನು ಕೆಲವೊಮ್ಮೆ ನಾವು ಯಾಕೆ ಹೊರಟಿದ್ದೀವಿ ಅನ್ನೋ ಒಂದು ಅರಿವನ್ನು ಮೂಡಿಸ್ತಾ ಇತ್ತು. ಚಳಿ ತುಂಬಿದ ಪಾಸ್ಗಳಿಂದ ಮುರಿದು ಹೋದ ರಸ್ತೆಗಳವರೆಗೂ ನಗು ಹಾಗೂ ಮೌನದ ನಡುವೆ ಲಡಾಖ್ ನಮಗೆ ನೆನಪುಗಳಿಗಿಂತ ಹೆಚ್ಚು ಕೊಟ್ಟಿದೆ ಅಂತ ಹೇಳಿದ್ರು ತಪ್ಪಾಗುವುದಿಲ್ಲ. ಇಲ್ಲಿ ಬಂದಾಗ ಒಂದು ವಿಷಯ ಏನು ಗೊತ್ತಾಗುತ್ತೆ ಅಂದರೆ ಜೀವನದಲ್ಲಿ ಅತಿಯಾಗಿ ಯೋಚನೆ ಮಾಡಬಾರ್ದು. ಕೆಲವೊಮ್ಮೆ ಎಲ್ಲವನ್ನು ಬಿಟ್ಟು ನಾವು ಹೊರಗೆ ಹೋಗಬೇಕು. ಯಾಕೆಂದರೆ ಕೊನೆಯಲ್ಲಿ ನಮಗೆ ನೆನಪಾಗೋದು ನಾವು ಕಂಡ ದೃಶ್ಯಗಳು, ನಾವು ಮಾಡಿದ ಪ್ರಯಾಣ ಹಾಗೂ ನಾವು ಬದುಕಿದ ಕ್ಷಣಗಳು. ಅದಕ್ಕೆ ಅಲ್ವಾ ನಮ್ಮ ಹಿರಿಯರು ಹೇಳಿರೋದು ದೇಶ ಸುತ್ತು ಕೋಶ ಓದು ಅಂತ. ಅಂದರೆ ನಮ್ಮ ಜೀವನವನ್ನು ಬರೀ ಪುಸ್ತಕದಿಂದ ಕಲ್ತ್ರೆ ಆಗೋದಿಲ್ಲ, ಆಚೆ ಹೋಗಿ ನಾವು ಪ್ರಯಾಣ ಮಾಡಿದಾಗ ನಮ್ಮ ಜೀವನವನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀವಿ. ನಮ್ಮ ಈ ಪ್ರಯಾಣ ಇಲ್ಲಿಗೆ ಮುಗ್ದಿರ್ಬೋದು, ಆದರೆ ಲಡಾಖಿಗೆ ಮತ್ತೆ ಬಂದೇ ಬರ್ತೀವಿ. ಹಾಗೆ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಇಲ್ಲ ಫ್ಯಾಮಿಲಿ ಜೊತೆಯಲ್ಲಿ ಶೇರ್ ಮಾಡಿ. ನಿಮ್ಮ ಒಂದು ಅನುಭವ ಹೇಗಿತ್ತು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಇದು ಗುಡ್ ಬೈ ಅಲ್ಲ, ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.